ಎಲ್ಲರಿಗೂ ನಮಸ್ಕಾರ. 2019ನೇ ಇಸ್ವಿಯ ಸಾಹಿತ್ಯ ಸಂಭ್ರಮದ ಒಂದು ಗೋಷ್ಠಿ ಒಳಗೆ ಒಂದು ಚರ್ಚೆ ಬಂತು. ಸೃಜನಶೀಲ ಲೇಖಕರನ್ನ ಇಂಥ ವಿಮರ್ಶಕರು ಕಡೆಗಣಿಸ್ತಾರೆ, ಅವರು ಮಹಿಳೆಯರ ಬಗ್ಗೆ ಬರೆಯೋದಿಲ್ಲ, ಇವ್ರ ಬಗ್ಗೆ ಬರೆಯೋದಿಲ್ಲ ಅನ್ನೋ ಒಂದು ಚರ್ಚೆ ಬಂತು. ಆ ಗೋಷ್ಠಿ ಒಳಗಿದ್ದ ಪ್ರೊಫೆಸರ್ OL ನಾಗಭೂಷಣ ಸ್ವಾಮಿಯವರೇ ನಿಂತು ಒಂದು ಮಾತು ಹೇಳಿದ್ರು. ವಿಮರ್ಶಕರು ಕನ್ನಡದೊಳಗೆ ಇರೋರೇ ಕಡಿಮೆ, ಅವರು ಎಲ್ಲರ ಬಗ್ಗೂ ಎಷ್ಟಂತ ಬರೆಯಾಕ, ಸೃಜನಶೀಲ ಲೇಖಕರು ಬಹಳ ಜನ ಅದಾರ. ಮತ್ತು ವಿಮರ್ಶೆ ಮಾಡೋದು ಇವತ್ತಿನ ದಿವಸದೊಳಗೆ ಬಹಳ ಕಠಿಣ. ವಿಮರ್ಶೆಯನ್ನ ಸಹಿಸಿಕೊಳ್ಳಲಾರದ ಸಮಾಜದೊಳಗೆ ನಾವು. ಅದಕ್ಕಾಗಿ ಅವರು ಒಂದು ಮಾತು ಅಂತಂದ್ರು, ಅಡವಿನ ಅಂಚಿನಲ್ಲಿರುವ ಒಂದು ಪ್ರಾಣಿ ಅಂತಂತಂದ್ರೆ ವಿಮರ್ಶಕನು ಇವತ್ತು. ಎಂಡೇಂಜರ್ಡ್ ಸ್ಪೀಸೀಸ್. ಈ ಮಾತು ಬಹಳ ಮುಖ್ಯ ಆಗ್ತದೆ. ಯಾವ ಸಮಾಜ ವಿಮರ್ಶೆಯನ್ನ ಬೆಳೆಸೋದಿಲ್ಲವೋ ಅದು ದೊಡ್ಡ ಗಂಡಾಂತರವನ್ನ ಎದುರಿಸಬೇಕಾಗುತ್ತೆ. ಅದಕ್ಕಾಗಿ T.S. ಎಲಿಯಟ್ ಹೇಳಿದ, ಕ್ರಿಟಿಸಿಸಮ್ ಈಸ್ ಆಸ್ ಇನ್ಎವಿಟಬಲ್ ಆಸ್ ಬ್ರೀದಿಂಗ್. ಒಂದರ್ಥದಲ್ಲಿ 80ರ ದಶಕದೊಳಗೆ ಪ್ರೊಫೆಸರ್ J.S. ಆಮೂರ್ ಒಂದು ವಿಮರ್ಶೆಗೆ ಬಂದ ವಿಪತ್ತು ಅಪತ್ತು ಅಂತ ಒಂದು ಲೇಖನ ಬರೆದರು. G.N. ದೇವಿ ಅವರು ಒಂದು ಕ್ರೈಸಿಸ್ ಇನ್ ಕ್ರಿಟಿಸಿಸಮ್ ಅಂತ ಬರೆದರು. ಮಾರ್ಕ್ಸಿಸ್ಟ್ ಕ್ರಿಟಿಕ್ ಟೆರಿ ಈಗಲ್ಟನ್ ಅನ್ನೋ ಒಂದು ಫಂಕ್ಷನ್ ಆಫ್ ಕ್ರಿಟಿಸಿಸಮ್ ಪೂರ್ತಿ ಪುಸ್ತಕ. ಫಂಕ್ಷನ್ ಆಫ್ ಕ್ರಿಟಿಸಿಸಮ್ ಅಂದ್ರೂ ಹೇಗೆ ಯುರೋಪಿನಲ್ಲಿ ಕ್ರಿಟಿಸಿಸಮ್ ಆಸ್ ಎ ಪ್ರಾಕ್ಟೀಸ್ ಯಾವ ರೀತಿ ಅಧಪತನ ಹೊಂದ್ತಾ ಇದೆ, ಮತ್ತು ಒಂದು ಸೋಷಲ್ ಕ್ರಿಟಿಸಿಸಮ್ ಆಗಿದ್ದ ಲಿಟರರಿ ಕ್ರಿಟಿಸಿಸಮ್ ಕೇವಲ ಒಂದು ಬುಕ್ ರಿವ್ಯೂ ಆಗಿ ಬಂದಿದೆ ಅಂತ ಹೇಳಿ ಹೇಳ್ತಾನೆ. ಒಟ್ಟಾರೆ ಇವತ್ತು ವಿಮರ್ಶೆ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಮತ್ತು ನಮ್ಮ ಕನ್ನಡದ ಬೌದ್ಧಿಕ ಲೋಕದಲ್ಲಿ ಕೂಡ ಒಂದು ದೊಡ್ಡ ಬಿಕ್ಕಟ್ಟನ್ನ ಎದುರಿಸುತ್ತಿರುವ ಸಂದರ್ಭದಲ್ಲಿ ನಾವಿದ್ದಾಗ ಕನ್ನಡದ ಒಂದು ಶ್ರೇಷ್ಠ ಅತ್ಯುತ್ತಮ ವಿಮರ್ಶಾಕೃತಿ ಇಂದು ಬಿಡುಗಡೆ ಆಗ್ತಾ ಇರೋದು ಲೋಕೋಪಯೋಗಿ ಕೆಲಸನೇ ಹೌದು. ಇದು 12ನೇ ಆವೃತ್ತಿ ಬಗ್ಗೆ ನೀವು ಹೇಳಿದ್ರಿ. ಕನ್ನಡ ನಾಡು ನುಡಿ ಬೌದ್ಧಿಕತೆ ದೃಷ್ಟಿಯಿಂದ ಇದು ಬಹಳ ವೆರಿ ಯೂಸ್ಫುಲ್ ಈವೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಮೊದಲು ಮನೋಹರ ಗ್ರಂಥಮಾಲಾ, ಕುರ್ತಕೋಟಿ ಮೆಮೋರಿಯಲ್ ಟ್ರಸ್ಟಿನ ಎಲ್ಲ ಭಾಗಿದಾರರಿಗೂ, ವಿಶೇಷವಾಗಿ ಡಾಕ್ಟರ್ ರಮಾಕಾಂತ್ ಜೋಶಿ ಅವರಿಗೂ, ಡಾಕ್ಟರ್ ಕೃಷ್ಣ ಕಟ್ಟಿ ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ನನಗೆ ಈ ಕಾರ್ಯಕ್ರಮಕ್ಕೆ ಈಗ ಅನಿಸ್ತಾ ಇದೆ, ಮೊದಲ ನನ್ನ ಟೀಚರ್ಸ್ನೆಲ್ಲ ನೋಡಿದ ಮೇಲೆ ಅನಿಸ್ತದೆ ನನ್ನನ್ನು ಬಲಿ ಹಾಕಿಬಿಟ್ಟಾರೆ ಇವರು ಅಂತ. ನನಗೆ ಈ ಕಾರ್ಯಕ್ರಮಕ್ಕೆ ಬಲಿ ಹಾಕಿದ ಡಾಕ್ಟರ್ VT ನಾಯಕ್ ಸರ್ ಅವರಿಗೂ ಮತ್ತು ಸಮೀರ್ ಜೋಶಿ ಅವರಿಗೂ ನಾನು ಕೃತಜ್ಞತೆಯನ್ನು, ಈಗ ಏನು ಕೃತಜ್ಞತೆ ಸಲ್ಲಿಸ್ಬೇಕೋ ಏನು ಮಾಡ್ಬೇಕೋ ಅಣ್ಣ ಹೇಳ್ತೇನೆ. ನನಗೆ ನನ್ನ ಟೀಚರ್ಸ್ನ ಇಂಥ ಪುಸ್ತಕ ಬಿಡುಗಡೆ ಮಾಡಕ್ಕೆ ನನ್ನ ಮುಂದೆ ನನ್ನ ನಾಡಗೋಡ್ ಸರ್ ಕುಂತಾರೆ. ನನಗೆ ಲಿಟರರಿ ಕ್ರಿಟಿಸಿಸಮ್ ಕಲಿಸಿದವರು ದಿನಾಲೂ ನನಗೆ ಬೇಂದ್ರೆನ ಪಾಠ ಮಾಡೋದು, ನನಗೆ ಸಾಹಿತ್ಯ ವಿಮರ್ಶೆ, ಧಾರವಾಡದ ಆಧುನಿಕತೆ ಬಿದುರ್ಗುಂದಿ ಸರ್ ಕುಂತಾರ, ಅವ್ರ ಮುಂದೆ ನಾನು ಹೆಂಗೆ ಮಾಡಬೇಕು ಅಂತ. ಆನೆಸ್ಟ್ ಆಗಿ ಒಂದು ಮಾತು ಹೇಳ್ತೀನಿ, ಈ ಸಭೆ ಒಳಗೆ ನನಗಿನ ಈ ಕೃತಿ ಬಗ್ಗೆ ಬಹಳ ಅಧಿಕೃತವಾಗಿ ಮತ್ತು ಬಹಳ ಚಂದಾಗಿ ಮಾತನಾಡುವ ಅರ್ಹತೆ ಇದ್ದವರು ಇಲ್ಲಿ ಅದಾರು. ಬಟ್ ನಾನು ಏನೋ ಲಾಟ್ರಿ ಹೊಡ್ಕೊಳ್ತೇನೆ. ಇನ್ನು ಮೇಲೆ ನನ್ನ ಉಪನ್ಯಾಸವನ್ನು ಪ್ರಾರಂಭ ಮಾಡಿದೆ. ವೇದಿಕೆ ಮೇಲೆ ಆಸೀನರಾದ ಗಣ್ಯರೇ, ಹಿರಿಯರೇ, ನನ್ನ ಗುರುಗಳೇ, ಗುರು ಸಮಾನರಾದ ನಮ್ಮ ಒಡಪೆ ಸರ್ವರುಗಳಾದ
ಎಲ್ಲರೇ, ನನಗೆ ಈ ಪುಸ್ತಕದ ಬಗ್ಗೆ ಮಾತನಾಡಬೇಕು ಅಂತಂತಂದ್ರೆ ಇದರ ಸಮರಿ ಅಂತೂ ನಾನು ಹೇಳೋದಿಲ್ಲ. ಇದು ಯಾವುದ್ರ ಬಗ್ಗೆ ಐತಿ, ಏನೈತಿ ಅಂತ. ಎರಡು ಪ್ರಶ್ನೆಗಳನ್ನ ಎತ್ತಿಕೊಂಡು ನಾನು ಈ ಪುಸ್ತಕವನ್ನ ನೆಪವನ್ನಾಗಿಟ್ಟುಕೊಂಡು ಎರಡು ಪ್ರಶ್ನೆಗಳಿಗೆ ನಾನು ಉತ್ತರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇ ಪ್ರಶ್ನೆ ಏನು ಅಂತಂತಂದ್ರೆ, ಯುಗಧರ್ಮ ಹಾಗೂ ಸಾಹಿತ್ಯ ದರ್ಶನ ಈ ಕೃತಿಯ ಐತಿಹಾಸಿಕ ಮಹತ್ವ ಏನು, ದ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಆಫ್ ದಿಸ್ ವರ್ಕ್. ಎರಡನೇ ಪ್ರಶ್ನೆ, ನಾವು ಕುರ್ತಕೋಟೆಯವ್ರನ್ನ ಬರೀ ಓದಬಾರ್ದು, ಪಾರಾಯಣ ಮಾಡಬೇಕು. ಅವ್ರ ಹೊರಡದೆ ಮತ್ತೆ ಮತ್ತೆ ಕುರ್ತಕೋಟೆಯವರ ಜೊತೆ ನಾವು ಎಂಗೇಜ್ ಮಾಡಬೇಕು, ಅವರನ್ನು ರೀಡ್ ಮಾಡಬೇಕು. ಯಾಕೆ? ಈ ಎರಡು ಪ್ರಶ್ನೆಗಳನ್ನ ಇಟ್ಕೊಂಡು ನಾನು ಈ ಕೃತಿಯ ಬಗ್ಗೆ ಒಂದು 4 ಮಾತುಗಳನ್ನು ಹೇಳ್ತೀನಿ. ಮೊದಲನೇ ಪ್ರಶ್ನೆ, ಇದರ ಐತಿಹಾಸಿಕ ಮಹತ್ವ. ಈಗ ಯಾರೋ ಒಬ್ರು ಹೊಸಬರು ಇದನ್ನ ಒಂದು ಪುಸ್ತಕದ ಮಳಿಗೆಯೊಳಗೆ ಔಟ್ ಆಫ್ ದ ಕಾಂಟೆಕ್ಸ್ಟ್ ನೋಡಿದ್ರೆ ಇದೊಂದು ಇಂಡಿಪೆಂಡೆಂಟ್ ಪುಸ್ತಕ. ಆದ್ರೆ ಇದರ ಇತಿಹಾಸನ ನೋಡಿದ್ರೆ ಇದಕ್ಕೊಂದು ಕರುಳ ಬಳ್ಳಿ ಸಂಬಂಧ ಇದೆ, ಒಂದು ಇಂಟರ್ ಟೆಕ್ಸ್ಟುಯಾಲಿಟಿ. ಯಾವುದು ಇದರ ಕರುಳು ಬಳ್ಳಿ ಸಂಬಂಧ? ಇಟ್ಸ್ ಎ ಟೆಕ್ಸ್ಟ್ ವಿಚ್ ಇಸ್ ಪಾರ್ಟ್ ಆಫ್ ಲಾರ್ಜರ್ ಟೆಕ್ಸ್ಟ್. ಆ ಕರುಳಿ ಬಳ್ಳಿ ಸಂಬಂಧ, ಇಮಿಡಿಯೇಟ್ ಸಂಬಂಧ ಯಾವುದು ಅಂತಂದ್ರೆ ನಡೆದು ಬಂದ ದಾರಿಯ ಸಂಬಂಧ. ಮತ್ತು ನಡೆದು ಬಂದ ದಾರಿಯ ಕರುಳು ಬಳ್ಳಿ ಸಂಬಂಧ ಮನೋಹರ ಗ್ರಂಥಮಾಲೆ ನಡೆದು ಬಂದ ದಾರಿ. ಮನೋಹರ ಗ್ರಂಥಮಾಲೆ ನಡೆದು ಬಂದ ದಾರಿ ಗೆಳೆಯರ ಗುಂಪು ನಡೆದ ಬಂದ ದಾರಿ. ಇದರ ಕರುಳು ಬಳ್ಳಿ ಸಂಬಂಧ ಹಿಂಗ ಹಬ್ಬಿಕೊಂಡಿದೆ. ಗೆಳೆಯರ ಗುಂಪು ನಡೆದ ಬಂದ ದಾರಿ ಧಾರವಾಡ ನಡೆದು ಬಂದ ದಾರಿ. ಧಾರವಾಡ ನಡೆದು ಬಂದ ದಾರಿ ಉತ್ತರ ಕರ್ನಾಟಕ, ಕನ್ನಡ ನಾಡು ನಡೆದು ಬಂದ ದಾರಿ. ಸೊ ಈ ಕೃತಿ ಒಂದು ಇಂಡಿಪೆಂಡೆಂಟ್ ಆಗಿ ವರ್ಕ್ ಆದರೂ ಸಹ ಇದರ ಇಂಟರ್ ಕನೆಕ್ಷನ್, ಅಂತರ್ ಸಂಬಂಧ, ಈ ಕೃತಿ ಅದನ್ನೆಲ್ಲವನ್ನೂ ರೆಸೊನೇಟ್ ಮಾಡ್ತೈತಿ, ಅವೆಲ್ಲವನ್ನೂ ನಮಗೆ ಮೆಲುಕು ಹಾಕಂತೆ ಮಾಡ್ತದೆ. ಬಹುಶಃ ನನ್ನ ಜನರೇಷನ್ ಅಲ್ಲಿ ಇವರು, ನನ್ನ ಗೆಳೆಯರೊಬ್ರು, ನನ್ನ ಮಿಸಸ್ ಒಬ್ಬರನ್ನು ಬಿಟ್ರೆ ನೀವು ಎಲ್ಲರೂ ಈ ಕರುಳು ಬಳ್ಳಿಯ ಸಂಬಂಧನ ಅವರು ಹೇಳ್ದಂಗೆ ಕೃಷ್ಣಕಟ್ಟಿ ಜೋಶಿ ಅವರು ಇದನ್ನ ಕೇಳಿದವರು, ಇವ್ರು ನೋಡಿದವರು, ನಾನು ಓದ್ದವ. ನನ್ನ ಅಕೌಂಟ್ ನಿಮ್ಮಷ್ಟು ರೀಚ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ಅಕೌಂಟ್ ನಿಮ್ಮ ಮುಂದೆ ಒಪ್ಸೋದು ಅಂತಂತಂದ್ರೆ ಸ್ವಲ್ಪ ಸವಾಲಿನ ಕೆಲಸನೇ ಇದೆ. ಸೊ ನಡೆದು ಬಂದ ದಾರಿ ಅಂತಂದ್ರೆ ಒಂದೇ ದಾರಿ ಇಲ್ಲ, ಹಲವಾರು ದಾರಿಗಳದಾವ. ನಮಗೆ ಇಲ್ಲಿ ಈ ಹಳೆ ಜನರೇಷನ್ ನಿಮಗೆ ಎಲ್ಲರಿಗೂ ಗೊತ್ತು, ನಾವು ಬಾಂಬೆ ಪ್ರೆಸಿಡೆನ್ಸಿ ಒಳಗಿದ್ವಿ. ಪರಿಸ್ಥಿತಿ ಎಷ್ಟು ಕೆಟ್ಟಿತ್ತು ಅಂತಂತಂದ್ರೆ ಇಲ್ಲಿ ಜನ ಕನ್ನಡ ಮಾತಾಡ್ತಾರೆ ಅನ್ನೋದು ಗೊತ್ತಾಗಿದ್ದು ಬ್ರಿಟಿಷ್ ಅಧಿಕಾರಿಗಳಿಗೆ ಎಷ್ಟೋ ದಿವಸಗಳ ನಂತರ. ಕುತ್ಕೋಟೆ ಒಂದ್ ಕಡೆ ಹೇಳ್ತಾರೆ, ಧಾರವಾಡದ ಜನ ತಮ್ಮ ಕನ್ನಡವನ್ನ ಪಡ್ಕೊಂಡವರು. ಆ ಟೈಮ್ದೊಳಗೆ ಆಕ್ಚುಲಿ ಇಡೀ ನಾವು ನಮ್ಮ ದೇಶವನ್ನ ನೋಡಿದ್ರೆ ಇದರ ಪ್ರಾಸೆಸ್, ಇದರ ಒಂದು ಐತಿಹಾಸಿಕ ಹಿನ್ನೆಲೆ ಒಳಗೆ ನಮ್ಮ ದೇಶದ ಚರಿತ್ರೆಗಳು ಇದರಿಂದ ಬರೀ ಸುಮ್ಮನೆ ಒಂದು ಟೆಕ್ಸ್ಟ್ ಅಲ್ಲ ಇದು. ಆಧುನಿಕ ಪೂರ್ವ ಜಗತ್ತು ನಿಂದ ನಾವು ಆಧುನಿಕ ಜಗತ್ತಿಗೆ ನಮ್ಮ ದೇಶ ಹೋಗ್ತಾ ಇದೆ. The modern India was negotiating with the pre-modern India. It was coming to terms with modernity.
ರಾಷ್ಟ್ರವಾಗ್ತಾ ಇತ್ತು. ಬರೀ ರಾಷ್ಟ್ರ ಆಗೋದು ಆ ಟೈಮ್ನಲ್ಲಿ ಕೇವಲ ಒಂದು ಪೊಲಿಟಿಕಲ್ ಸ್ಟ್ರಗಲ್ ಆಗಿರಲಿಲ್ಲ, ಇಟ್ ವಾಸ್ ಆಲ್ಸೋ ಎನ್ ಇಂಟೆಲೆಕ್ಚುವಲ್ ಪ್ರಾಜೆಕ್ಟ್. ಅದೊಂದು ಬೌದ್ಧಿಕವಾದ ಸ್ಟ್ರಗಲ್ ಆಗಿತ್ತು. ಸೊ ಎಲ್ಲ ದೇಶ ಭಾಷೆಗಳು ತಮ್ಮನ್ನ ಮರು ಆವಿಷ್ಕಾರ ಮಾಡಿಕೊಳ್ಳುವ ಕಾಲ. ಕನ್ನಡಕ್ಕೂ ಅಂಥದ್ದೊಂದು ಚಾಲೆಂಜ್. ತನ್ನ ಆಧುನಿಕ ಪೂರ್ವ ಪ್ರಾಚೀನ ಸಾಹಿತ್ಯವನ್ನ ಅರಗಿಸಿಕೊಂಡು ಕನ್ನಡ ಸಾಹಿತ್ಯದ ಹೊಸ ಪ್ರಕಾರಗಳನ್ನು ಅದು ಆವಿಷ್ಕಾರ ಮಾಡ್ತದೆ. ಮರಾಠಿ ಪ್ರಾಬಲ್ಯದಿಂದ ಕನ್ನಡವನ್ನ ಮರುಹುಟ್ಟಿಸ್ಬೇಕಾಗಿದೆ. ಆ ಕೆಲಸ ಆಲ್ರೆಡಿ ಯಾವ ರೂಪ ಕಳೆದಿತ್ತು ಅಂತಂದ್ರೆ ಡೆಪ್ಯೂಟಿ ಚನ್ನಬಸಪ್ಪನಂತವರು ಎಜುಕೇಶನ್ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ರು. ಆಲೂರು ವೆಂಕಟರಾಯ ಅವರು ಏಕೀಕರಣದ ಒಂದು ಪೊಲಿಟಿಕಲ್ ಸ್ಪೇರ್ ನಲ್ಲಿ ಮಾಡ್ತಾ ಇದ್ರು. ಮತ್ತು ಸಿವಿಲ್ ಇನ್ಸ್ಟಿಟ್ಯೂಷನ್ ರಾಮಾ ದೇಶಪಾಂಡೆ ಅವರ ವಿದ್ಯಾವರ್ಧಕ ಸಂಘ ಮತ್ತು ಮಾಡರ್ನ್ ವೆಸ್ಟರ್ನ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಕರ್ನಾಟಕ ಕಾಲೇಜ್ ಆಗಲಿ, ಕರ್ನಾಟಕ ಯೂನಿವರ್ಸಿಟಿ ಆಗಲಿ, ಟ್ರೈನಿಂಗ್ ಕಾಲೇಜ್ಗಳು, ಇವೆಲ್ಲವೂ ಕನ್ನಡವನ್ನ ಕಟ್ಟುವ ಕೆಲಸ ಮಾಡ್ತಿದ್ವು. ಬರೇ ಶಿಕ್ಷಣ ಕೊಡೋ ಕೆಲಸ ಅಲ್ಲ, ಅವು ಕನ್ನಡವನ್ನ ಕಟ್ಟುವ ಕೆಲಸ ಮಾಡ್ತಿದ್ವು. ಅಂತ ಕೆಲಸ ಮಾಡುವಾಗ ಈ ಪ್ಲೇಸ್ನಲ್ಲಿ ಹೆಚ್ಚಾಗಿ ಇನ್ಫಾರ್ಮಲ್ ಇನ್ಸ್ಟಿಟ್ಯೂಷನ್ಸ್ಗಳು ಬೆಳಕಿದ್ವು. ಅಂತ ಒಂದು ಅನೌಪಚಾರಿಕ ಸಂಸ್ಥೆ ಯಾವುದು ಅಂತಂದ್ರೆ ಬೇಂದ್ರೆ ಅವರು ಕಟ್ಟಿದ ಗೆಳೆಯರು ಅಂತವು ಇಲ್ಲಿ ಹಲವಾರು ಮತ್ತೆ ಬೇರೆ ಬೇರೆನೂ ಇದ್ವು. ಬಟ್ ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಸುಮಾರು 1918 19 ಡೇಟ್ ಒಬ್ಬೊಬ್ರು ಬೇರೆ ಬೇರೆ ಹೇಳ್ತಾರೆ. ಬಟ್ 20ರ ದಶಕದ ಸುಮಾರು. ನಾನು ಇದಕ್ಕೂ ಸರ್ ಕೇಳಿದೆ, ಅವ್ರು ಹೇಳಿದ್ರು 20 ದಶಕ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿ. ಸೊ ಏನಾಯ್ತು ಅವ್ರನ್ನ ಕೇಳ್ಬೋದು. 20ರ ದಶಕದ ಸುಮಾರ ಬೇಂದ್ರೆ ಅವರು ಗೆಳೆಯರ ಗುಂಪನ್ನ ಕಟ್ತಾರೆ. ಮತ್ತು ಆ ಗೆಳೆಯರ ಗುಂಪಿನ ಇತಿಹಾಸ ಎಲ್ಲರಿಗೂ ಗೊತ್ತಿತ್ತು. ಇಲ್ಲಿ ಯಾರಿಗೂ ಅದನ್ನ ಹೇಳ್ಬೇಕಾಗಿಲ್ಲ. ಬಹುಶಃ ಹೊಸ ಸ್ಟೂಡೆಂಟ್ಸ್ ಏನಾದ್ರು ಹೊಸ ಜನರೇಷನ್ ಸ್ಟೂಡೆಂಟ್ಸ್ ಇದ್ರೆ ನಾನು ಬಹಳ ಡಿಟೇಲ್ ಆಗಿ ಹೋಗ್ತಿದ್ದೆ. ನಿಮಗೆಲ್ಲ ನಾವು ಬೋರ್ ಮಾಡೋದು ಬೇಡ ಅಂತ ಹೇಳಿ ನಾನು ಅದನ್ನ ಕಟ್ ಇಟ್ ಶಾರ್ಟ್ ಮತ್ತು ನಾನು ನನ್ನ ಪಾಯಿಂಟ್ ಇತ್ತು. ಆ್ಯಕ್ಚುಲಿ ಒಮ್ಮೆ ಅನಿಸುತ್ತೆ ನನಗೆ ಧಾರವಾಡ ನನಗೆ ಈಗ ಅರ್ಥ ಆಗತ್ತೆ. ಆ್ಯಕ್ಚುಲಿ ನಾನು ಸ್ಟೂಡೆಂಟ್ ಆಗಿದ್ದಾಗ ಈ ಕತೆ ಯಾರು ಹೇಳೋದಿಲ್ಲ, ನನಗೆ ಗೊತ್ತಾಗಿಲ್ಲ. ಈಗ ಅದನ್ನು ಓದಕ್ಕೆ ಕಲಿತ ಮೇಲೆ ಓಹೋ ನಾ ಕಲಿತು ಬಂದು ಧಾರವಾಡ ಇಷ್ಟೆಲ್ಲ ಐತೆ ಅಂತೇಳಿ ನನಗೆ ಅದೊಂದು ದೊಡ್ಡ ಸ್ಟ್ರಗಲ್. ಅದು ಅದಕ್ಕಾಗಿ ಏನ್ ಮಾಡ್ಬೇಕಂತಂದ್ರೆ ಈಗ ಎಲ್ಲ ಮಾಸ್ತರ್ಗಳು ಫಸ್ಟ್ ಆ ಹುಡುಗರು PUC ಬರಲಿ, ಸಪ್ತಾಪುರ ಟ್ರೈನಿಂಗ್ ಕೋಚಿಂಗ್ ಬರಲಿ, ಎಲ್ಲರ ಬರಲಿ ಅವ್ರು ಧಾರವಾಡದ ಕತೆ ಹೇಳ್ಬೇಕು. ಆ ಉದ್ದೇಶದಿಂದ ನಾನು ಅನ್ಕೊಂಡೆ. ಬಟ್ ಕತೆ ಹೇಳುವಂತ ಪ್ರಸಂಗ ಇಲ್ಲ, ನಿಮ್ಗೆಲ್ಲರಿಗೂ ಕತೆ ಗೊತ್ತಿದ್ದೇ ಐತಿ. ಬಟ್ ಆ ಗೆಳೆಯರ ಗುಂಪಿನಿಂದ ಆದ ಒಂದು ದೊಡ್ಡ ಕನ್ನಡಕ್ಕಾದ ಒಂದು ದೊಡ್ಡಲಾದ ಒಂದು ದೊಡ್ಡ ಪ್ರಾಡಕ್ಟ್ ಏನು ಅಂತಂತಂದ್ರೆ ಮನೋಹರ. ಸಮೀರ್ಗೂ ಗೊತ್ತಿರ್ಬೇಕು ಅಜ್ಜಾರ್ ಎಷ್ಟು ಕಷ್ಟಪಟ್ಟಾರು ಅಂತ ಹೇಳಿ GV ಜೋಶಿ ಅವರು. ಆ ಕತೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಅಂಥದ್ದು 25 ವರ್ಷದ ರಜತ ಮಹೋತ್ಸವದ ಇದ್ರ ಮೇಲೆ ಒಂದು ಪ್ಲಾನ್ ಮಾಡ್ತಾ ಇರೋದು ನಡೆಯಲು ಬಂದದಾರೆ. ಬಹಳ ಬಹಳ ಬ್ಯೂಟಿಫುಲ್ ಮೆಟಫರ್. ಸುಮಾರು 135 ಕನ್ನಡದ ಲೇಖಕರನ್ನ ಬೇರೆ ಬೇರೆ ಒಂದರ್ಥದಲ್ಲಿ ಮನೋಹರ ಗ್ರಂಥ ಮೇಲೆ ಕರ್ನಾಟಕ ಏಕೀಕರಣ ಅದೊಂದು ಬೇರೆ ರೀತಿಯಿಂದ ಮಾಡಿದ್ರು. ಆಲೂರು ವೆಂಕಟರಾಯರು ಒಂದು ರೀತಿಯಿಂದ ಮಾಡಿದ್ರು, ಮನೋಹರ ಗ್ರಂಥ ಮೇಲೆ ಏಕೀಕರಣ ಅದೊಂದು ಬೇರೆ ರೀತಿಯಿಂದ ಮಾಡಿದ್ರು. 135 ಲೇಖಕರನ್ನ ಅವ್ರನ್ನ ಬೇರೆ ಬೇರೆ ಅವ್ರ ಕಡೆಯಿಂದ ಅವರ ವರ್ಕ್ಗಳನ್ನು ಕೂಡಿಸಿ ಅದಕ್ಕೆ ಬರೆದು ಬರ್ಸಿಸಿದ್ರು. ಅದಕ್ಕಿಂತ ಮೊದಲು ಕುರ್ಸ್ಕೋಟಿಯವರು ನರೇಂದ್ರ ಅವರು ಒಂದು ಬ್ಯೂಟಿಫುಲ್ ಲೆಕ್ಚರ್ ಐತಿ ಅವರ ನಾಟಕಗಳ ಮೇಲೆ. ಸೊ ಅವರು ಸೃಜನಶೀಲ ಸಾಹಿತ್ಯವನ್ನ ಪ್ರಾಕ್ಟೀಸ್ ಮಾಡ್ತಿದ್ರು. ಮತ್ತು GV ಜೋಶಿ ಅವರ ಇದ್ರ ಮೇಲೆ ಅವರು ಅದಕ್ಕೆ ಒಂದೊಂದು ಫಾರ್ಮ್ ಕಾವ್ಯಕ್ಕೆ ಒಂದು ಪ್ರಿಪೇಟರಿ ಎಸೆ, ಒಂಥರ ಮುನ್ನುಡಿಯ ಒಂದು ಇಂಟ್ರೊಡ್ಯೂಸ್ ಮಾಡುವ ಒಂದೊಂದು ಎಸೆನ ಕಾವ್ಯ, ಕಾದಂಬರಿ, ಸಣ್ಣ ಕಥೆ, ನಾಟಕ ಮತ್ತು ಸಾಹಿತ್ಯ ವಿಮರ್ಶೆ. ಆ ಎಸೇಸ್ಗಳನ್ನ 1958 ಇದಾಗ್ತದೆ. 62 ಸುಮಾರು ಅದೊಂದು ಇಂಡಿಪೆಂಡೆಂಟ್ ವರ್ಕ್ ಆಗಿ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಅನ್ನುವ ಒಂದು ಕೃತಿ ಹುಟ್ಟಿದೆ.
ಇದು ಬಹಳ ಮಹತ್ವವಾದ ಹುಟ್ಟು. ದಿ ಬರ್ತ್ ಆಫ್ ಅ ಕ್ರಿಟಿಕ್, ದ ಬರ್ತ್ ಆಫ್ ದ ಕ್ರಿಟಿಸಿಸಮ್. ಈ ಕೃತಿಯಿಂದಲೇ ಕುರ್ತಕೋಟಿಯವರಲ್ಲಿ ಒಬ್ಬ ವಿಮರ್ಶಕ ಹುಟ್ಟು. ಇದು ನಡೆದ ಬಂದು ದಾರಿಯ ಸಂಪುಟಗಳ ಭಾಗ ಆಗಿತ್ತು. ಇಟ್ ವಾಸ್ ಪಾರ್ಟ್ ಆಫ್ ದ ಲಾರ್ಜರ್ ಹೋಲ್. ಮತ್ತು ಯಾವ ಕೃತಿ ಗಟ್ಟಿ ಕೃತಿ ಅಂತಂತಂದ್ರೆ ಅದು ಒಂದು ಹೋಲಿನ ಒಂದು ಒಟ್ಟಾರೆಯ ಗ್ರಂಥದ ಭಾಗವಾಗಿಯೂ ಯಶಸ್ವಿಯನ್ನ ಪಡೆದಿರ್ತದೆ. ಮತ್ತು ಅದರಿಂದ ಬೇರ್ಪಡಿಸಿದಾಗ ಇಂಡಿಪೆಂಡೆಂಟ್ ಆಗಿ ಅದಕ್ಕೆ ನಿಲ್ಲೋ ಶಕ್ತಿ ಇರ್ತದಲ್ಲ, ಆ ಕೃತಿ ಗಟ್ಟಿ ಆಗುತ್ತೆ. ಆ ದೃಷ್ಟಿಯಿಂದ ಇದೊಂದು ಇಂಡಿಪೆಂಡೆಂಟ್ ಆಗಿ, ಅಂದ್ರೆ ನಡೆದು ಬಂದ ದಾರಿಯ ಭಾಗದಿಂದ ಹೊರಗೆ ಬಂದು ಒಂದು ಇಂಡಿಪೆಂಡೆಂಟ್ ಆಗಿ ಕೃತಿ ಐತಲ್ಲ, ಇದಕ್ಕೆ ಗಟ್ಟಿತನ ಇದ್ದಕ್ಕೆ ಇದು ಹಾಗಾಗಿ ಇದರ ಲೈಫ್, ಇದರ ಜೀವನ ಒಂಥರ ಮುನ್ನುಡಿಯ ಪ್ರಬಂಧಗಳ, ವಿಮರ್ಶೆಗಳ, ಸಾಹಿತ್ಯ ಚರಿತ್ರೆಯ ಇತಿಹಾಸ ಹಾಗೆ ನಮ್ಮ ಮುಂದೆ ಕಣ್ಮುಂದೆ ನಿಂತಿದೆ. ಸೊ ಇದು ಒಂದು ಜೀವಂತವಾಗಿರುವ ಪಠ್ಯ. ಇದು ಮೊದಲನೇ ಇದರ ಐತಿಹಾಸಿಕ ಮಹತ್ವ. ಎರಡನೇ ಐತಿಹಾಸಿಕ ಮಹತ್ವ ಅಂತಂದ್ರೆ ಈ ಕೃತಿ ಕನ್ನಡಕ್ಕೆ ಶ್ರೇಷ್ಠವಾದ ಒಬ್ಬ ವಿಮರ್ಶಕರ ಹುಟ್ಟಿಗೆ ಕಾರಣ. ಕುರ್ತಕೋಟಿ ಒಂದ್ ಕಡೆ ಆಟೋಬಯೋಗ್ರಫಿಕಲ್ ನೋಟ್ ನೋಡಿ ಹೇಳ್ತಾರೆ, ಅವ್ರಿಗೆ ವಿಮರ್ಶಕರಾಗಬೇಕನ್ನೋ ಐಡಿಯಾ ಅದು ಯಾವುದೇ ಇರಲಿಲ್ಲ. ಅವರು ನನ್ನ ಫ್ರೆಂಡ್ ಒಬ್ರು ಮೊನ್ನೆ ಹೇಳ್ತಾ ಇದ್ರು, ಆಕ್ಚುಲಿ ಕುರ್ತಕೋಟಿ ಅವರು ಸೃಜನಶೀಲ ಲೇಖಕರಾಗಬೇಕಾಗಿತ್ತು. ಆದರೂ ಏನು ಕನ್ನಡಕ್ಕೆ ಸದ್ಯ ಲಾಸ್ ಆಗಿಲ್ಲ. ಅವರು ಒಂದ್ ಕಡೆ ಹೇಳ್ತಾರೆ ಏನು ಅಂತಂತಂದ್ರೆ, ಒಂದು ನಿಮಿತ್ತಕ್ಕಾಗಿ ವೇಷ ಕಟ್ಟಿದ ಮೇಲೆ ಆ ಪಾತ್ರ ಸ್ಥಿರವಾಗಿ ನನಗೆ ಅಂಟಿಕೊಂಡಿದೆ. ಕುರ್ತಕೋಟಿಯವರು ವಿಮರ್ಶಕರಾಗಿ ಬೆಳೆದಿದ್ದು ಕನ್ನಡ ಲೋಕದ ಸುದೈವ, ನಮ್ಮ ಬೌದ್ಧಿಕ ಲೋಕದ ಸುದೈವ. ಈ ಎರಡೂ ಕಾರಣದಿಂದ ಈ ಪಠ್ಯದ ಜೀವಂತಿಕೆ ಮತ್ತು ಈ ಪಠ್ಯ ಒಬ್ಬ ವಿಮರ್ಶಕನನ್ನ ನಮಗೆ ಕೊಟ್ಟಿದ್ದಕ್ಕೆ ಇದರ ಐತಿಹಾಸಿಕ ಮಹತ್ವ ನಾನು ಹೇಳ್ತೀನಿ. ಮತ್ತೆ ಈ ಪುಸ್ತಕದ ರಚನೆ ಹೇಗಿದೆ ಅಂತಂದ್ರೆ, ಕಾವ್ಯದ ಮೇಲೆ ಒಂದು ಪ್ರಬಂಧ ಇದೆ, ಬಟ್ ಅದ್ರ ಕೆಳಗಡೆ ಪ್ರಬಂಧ ಅಂತ ಅಷ್ಟೇ ಇದೆ, ಇತಿಹಾಸ ಪ್ರಬಂಧ ಅಂತ ಇಲ್ಲ. ಉಳಿದೆಲ್ಲವಕ್ಕೂ ಇತಿಹಾಸ ಪ್ರಬಂಧ ಅಂತ ಇದೆ. ನಾಟಕ, ಕಾವ್ಯ, ನಾಟಕ, ಸಣ್ಣ ಕಥೆ, ಕಾದಂಬರಿ, ಸಾಹಿತ್ಯ ವಿಮರ್ಶೆ. ನಾವು ಬಹಳ ಅಬ್ಸರ್ವ್ ಮಾಡಬೇಕು, ಬರೀ ವಿಮರ್ಶೆ ಅಲ್ಲ, ಸಾಹಿತ್ಯ ವಿಮರ್ಶೆ. ಇವುಗಳ ಕಾವ್ಯವನ್ನು ಬಿಟ್ಟರೆ ಉಳಿದ ಎಲ್ಲವುಗಳಲ್ಲಿ ಐತಿಹಾಸಿಕ ಪ್ರಬಂಧ ಅನ್ನೋದು. ಆದ್ರೆ ಅವ್ರು ಬರೆಯುವಾಗ ಇದನ್ನ ಒಂದು ಲಿಟರರಿ ಹಿಸ್ಟ್ರಿ ಅಂತ ಹೇಳಿ ಬರ್ತಿಲ್ಲ. ಯಾಕೆ ಅಂತಂತಂದ್ರೆ ಅವರೇ ಹೇಳುವ ಹಾಗೆ ಹೊಸಗನ್ನಡ ಸಾಹಿತ್ಯದ ನೆಲಸು, ಬಹಳ ಬ್ಯೂಟಿಫುಲ್ ವರ್ಡ್ ಯೂಸ್ ಮಾಡ್ತಾರೆ, ಬಹಳ ಸೆಡಕ್ಟಿವ್ ಲ್ಯಾಂಗ್ವೇಜ್ ಒಂದು ರೀತಿಯಿಂದ. ಹೊಸಗನ್ನಡ ಸಾಹಿತ್ಯದ ನೆಲಸು ಇನ್ನೂ ಇತಿಹಾಸವಾಗುವಷ್ಟು ವಿಸ್ತೃತವಾಗಿಲ್ಲ, ಅದಕ್ಕಾಗಿ ಇದು ಲಿಟರರಿ ಹಿಸ್ಟ್ರಿ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಪುಸ್ತಕದ ಲಕ್ಷ್ಯ ಇರೋದೆಲ್ಲಿ ಅಂತಂತಂದ್ರೆ, ಆ ಲಕ್ಷ್ಯ ಅನ್ನೋದು ಅವರು ವರ್ಗ, ನಾವು ಬರ್ತೇವೆ ಈ ಲೇಖನದ ಉದ್ದೇಶ. ಲಕ್ಷ್ಯ ಎಲ್ಲಿರೋದು ಅಂತಂದ್ರೆ ಹೊಸಗನ್ನಡ ಸಾಹಿತ್ಯ ಪ್ರಕಾರಗಳ ವಿಕಾಸ. ಆ ಅರ್ಥದಲ್ಲಿ ಇದು ಹಿಸ್ಟ್ರಿ. ಸಾಹಿತ್ಯ ಚರಿತ್ರೆಯ
ಸಾಹಿತ್ಯ ಚರಿತ್ರೆಯ ಹಿಸ್ಟ್ರಿ ಅಲ್ಲ, ಪ್ರಕಾರ ವಿಮರ್ಶೆ. ಇದು ಪ್ರಕಾರಗಳ ವಿಕಾಸವನ್ನ ಅವಲೋಕನ ಮಾಡುವುದು ಇದರ ಮುಖ್ಯ ಗುರಿ. ಹಾಗಾಗಿ ಹೆಂಗ್ ಮಾಡ್ತಾರೆ ಇದು? ಕಾವ್ಯವನ್ನ ತಗೊಂಡು ಭಾವಗೀತೆಯನ್ನ ಹೇಳುವಾಗ ಫಸ್ಟ್ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ಕೊಡ್ತಾರೆ. ಇತಿಹಾಸ ಪ್ರಜ್ಞೆ ಕುರ್ತುಕೋಟೆಯವರ ಎಲ್ಲಾ ಬರಹಗಳಲ್ಲೂ ಬಹಳ ಎದ್ದು ಕಾಣುವಂತ, ಈಗ ನಾವೆಲ್ಲ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ನೊಳಗೆ ನ್ಯೂ ಹಿಸ್ಟಾರಿಸಿಸಮ್ ಅಂತೆಲ್ಲ ಮಾತಾಡ್ತಿದ್ದೇವೆ. ಮೊನ್ನೆ ಚೆನ್ನಿಯವರು ಹೇಳ್ತಾ ಇದ್ರು, ಏನ್ರಿ ನಾವು ಈಗ ಕಲ್ಚರಲ್ ಸ್ಟಡೀಸ್ ಅಂತ ಹೇಳಿ ಮಾತಾಡ್ತಾ ಇರೋದನ್ನ ಕುರ್ತುಕೋಟೆಯವರು 80ರ ದಶಕದೊಳಗೆ ಮಾಡಿಬಿಡ್ತಾರೆ. ಸೊ ಒಂದು ಐತಿಹಾಸಿಕ ಹಿನ್ನೆಲೆ ಕೊಟ್ಟು ಆ ಪ್ರಕಾರದ ಬಗ್ಗೆ ಬಹಳ ಮಾರ್ಮಿಕವಾಗಿ ಮಾತಾಡ್ತಾರೆ. ಆ ನಂತರ ಆ ಪ್ರಕಾರವನ್ನು ಬೆಳೆಸಿದ ಮುಖ್ಯ ಲೇಖಕರ ಕೃತಿಗಳನ್ನ ಚರ್ಚೆ ಮಾಡಿ ಅಲ್ಲಿ ಅವರ ಸಾಹಿತ್ಯ ವಿಮರ್ಶೆ ಬರ್ತದೆ. ಲೇಖಕರ ಸೋಲು ಗೆಲುವುಗಳು, ಅವುಗಳ ಮೌಲ್ಯಮಾಪನ ಮತ್ತು ಆ ಪ್ರಕಾರಗಳಲ್ಲಿ ಆದ ಟ್ರೆಂಡ್ಸ್, ಬದಲಾವಣೆಗಳು, ಇತಿಮಿತಿಗಳ ಬಗ್ಗೆ ಮಾತಾಡ್ತಾರೆ. ಇದು ಸ್ಥೂಲವಾಗಿ ಈ ಪುಸ್ತಕದ ರಚನೆ, ಸ್ಟ್ರಕ್ಚರ್ ಆಫ್ ದಿಸ್ ಬುಕ್. ಆಮೇಲೆ ಅವ್ರದ ಒಂದು ಕಾನ್ಸೆಪ್ಟ್ ಐತೆ, ವಿಮರ್ಶೆಯ ವಿನಯ. ಬಹಳ ಬ್ಯೂಟಿಫುಲ್ ಕಾನ್ಸೆಪ್ಟ್. ನಾನು ಸುಮಾರು ಒಂದು 20 ವರ್ಷದಿಂದ ಲಿಟರಿ ಕ್ರಿಟಿಸಿಸಮ್ ಥಿಯರಿ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲಿಸ್ತಿದ್ದೇನೆ. ಇಂಥ ಇವರು ಕೊಡುವಂತ ಹೊಳವುಗಳಾಗಲಿ ಮತ್ತು ಈ ವಿಮರ್ಶೆಯ ವಿನಯ ಅನ್ನೋ ಕಾನ್ಸೆಪ್ಟ್ ಆಗಲಿ ಯಾವ ವೆಸ್ಟರ್ನ್ ಕ್ರಿಟಿಕ್ಕು ನನ್ನಾಗೆ ಕಲಿಸಿದೆ. ಅವರು ಎಂತ ಕಾನ್ಫಿಡೆನ್ಸು, ಆ ಕಾನ್ಫಿಡೆನ್ಸ್ ಇದ್ದಾಗ ಆ ವಿನಯ ಬರ್ತದೇನೋ ಒಂದು ಮಾತು ಹೇಳ್ತಾರೆ. ಅಂದ್ರೆ ಅವ್ರು ಮಾಡ್ತಾ ಇರೋ ಕೆಲಸದ ಬಗ್ಗೆ. ಕಾಲ ಬದಲಾದಂತೆ ಸಾಹಿತ್ಯದ ಅಧ್ಯಯನ ಬದಲಾಗಬೇಕು. ನನ್ನ ವಿಮರ್ಶೆ ತಾತ್ಕಾಲಿಕ ರಸಿಕತೆಗೆ ನಿದರ್ಶನ. ಇದು ಪ್ರಾವಿಷನಲ್. ನಾನು ಬರುವ ನಿರ್ಧಾರಗಳು ಅಂತಿಮ ಅಲ್ಲ. ವಿಮರ್ಶೆ ಕಲಾತೀತ ಅಲ್ಲ. ಸ್ವಂತ ಸಾಹಿತ್ಯಾಭಿರುಚಿಯ ಬಣ್ಣ ಪಡೆದಿವೆ ಇಲ್ಲಿಯ ಪ್ರಬಂಧಗಳು. ಅದು ನನ್ನ ಸಾಹಿತ್ಯ ಅಭಿರುಚಿ ಇತ್ತಲ್ಲ, ಅದರ ಬಣ್ಣ ಹಚ್ಚಿರುತ್ತೆ. ಆ ಟೈಮ್ದೊಳಗೆ ಇವನ್ ಬೆಂಗ್ರೆಯವರಾಗ್ಲಿ, ಕುವೆಂಪು ಅವರಾಗ್ಲಿ ವಿಮರ್ಶಕರನ್ನ ತರಾಟೆ ತಗೊಂಡಿದ್ದು ನಮ್ಗೆಲ್ಲರಿಗೂ ಗೊತ್ತಾಯ್ತು. ನಾನೇರೋ ಎತ್ತರಕ್ಕೆ ನೀವೇರೋ ಆಗ್ಲಿ, ಆಮೇಲೆ ವಿಮರ್ಶಕ ಮರೆಯು ಜಂತು, ಇದೆಲ್ಲ ಇದ್ದ ಡಿಬೇಟ್ನಲ್ಲಿ ಅವ್ರು ಹೇಳ್ತಾರೆ, ಕೃತಿಕಾರನಿಗಿಂತ ವಿಮರ್ಶಕ ಒಮ್ಮೊಮ್ಮೆ ಎತ್ತರ ಕಾಣಬಹುದಾದರೂ ಅವನು ಕೃತಿಕಾರನಿಗಿಂತ ಒಂದು ಮೆಟ್ಟಿಲು ಕೆಳಗೆ ನಿಂತಿರುತ್ತಾನೆಂಬುದು ನಾನು ಮರೆತಿಲ್ಲ. ಆದ್ದರಿಂದ ಲೇಖಕರಿಗೆ ಎಲ್ಲಿಯಾದರೂ ತಪ್ಪಿ ಅನ್ಯಾಯವಾಗಿದ್ದರೆ ಅದನ್ನು ಮನ್ನಿಸಬೇಕು ಅಂತ ಕುರಿತುಕೊಟ್ಟವರು ಹೇಳ್ತಾರೆ. ಮತ್ತು ಅವರ ಒಂದು ಥಿಯರಿ ಆಫ್ ಲಿಟರಿ ಕ್ರಿಟಿಸಿಸಮ್ ಅನ್ನು ನಾವೇನಾದರೂ ರೀಕನ್ಸ್ಟ್ರಕ್ಟ್ ಮಾಡೋದಾದ್ರೆ ನನಗೆ 2 ಕೀ ವರ್ಡ್ಸ್ ಕಾಣುತ್ತೆ. ಒಂದು ಏನು ಅಂತಂದ್ರೆ ಅವರು ಹೆಚ್ಚಾಗಿ ಬಳಸ್ತಾರೆ, ಸಾಹಿತ್ಯ ಅನ್ನೋದು ಒಂದು ಅನುಭವ, ಸಾಹಿತ್ಯ ಅನುಭವ. ಮತ್ತು ವಿಮರ್ಶೆಗೆ ಸಾಹಿತ್ಯ ನಿಷ್ಠೆ ಬೇಕು ಅಂತ ಹೇಳ್ತಾರೆ. ಏನು ಹಂಗಂದ್ರೆ ಹೆಚ್ಚಾಗಿ ನನ್ನನ್ನೂ ಹಿಡಿದು ನಾವು ವಿಮರ್ಶಕರಾಗೋದು ಯಾವಾಗ ಅಂತಂತಂದ್ರೆ ವಿಮರ್ಶೆ ಸಿದ್ಧಾಂತಗಳನ್ನು ಓದಿ, ಟೆರಿ ಈಗಲ್ಟನ್ನೋ FR ವಿಲಿಸನ್ನೋ ಓದಿ ನಾವು ವಿಮರ್ಶಕರಾಗ್ತೇವೆ. ಹೆಚ್ಚಾಗಿ ಕನ್ನಡ ಮತ್ತು ಇಂಗ್ಲಿಷ್ ಡಿಪಾರ್ಟ್ಮೆಂಟ್. ಕುರ್ತುಕೋಟೆಯವರು ಅವ್ರನ್ನೂ ಓದಿರ್ತಾರೋ. ಆದರೆ ಕುರ್ತುಕೋಟೆಯವರ ವಿಮರ್ಶೆ ಬರೋದು ಎಲ್ಲಿಂದ ಅಂತಂತಂದ್ರೆ ವಿಮರ್ಶೆ ಸಿದ್ಧಾಂತಗಳ ಮೂಲಕ ಅಲ್ಲ, ಒಂದು ಡೀಪ್ ಎಂಗೇಜ್ಮೆಂಟ್ ವಿತ್ ಲಿಟ್ರೇಚರ್. ಇದನ್ನು ಬರೆದಾಗ ಅವರು 30 ವರ್ಷದವರು ಇವರು. ಭಯ ಆಗ್ತದೆ, ಅದನ್ನ ಓದುವಂತ ಹೋದಾಗ ಭಯ ಆಗ್ತದೆ. ಯಪ್ಪ ಏನು ಟೈಮ್ ತಗೊಂಡು ಓದಿದ್ರಪ್ಪ ಇವರು ಎಲ್ಲ ಕನ್ನಡ ಕೃತಿಗಳನ್ನು, ಯಾವಾಗ ಇಂಗ್ಲಿಷ್ ಕಲಿಸಿದ್ರು, ಯಾವಾಗ ಇದು ಮಾಡಿದ್ರು, ನಮ್ಗೆ ಇಷ್ಟೆಲ್ಲ ಟೈಮ್ ಐತಿ. ನಿಜವಾಗಿಯೂ ಭಯ ಆಗ್ತದೆ. ಅಂದ್ರೆ
ಒಂದು ರಿಚ್ ಡೇಟಾ ಇಲ್ಲದೆ ಒಂದು ಒಳ್ಳೆ ಥಿಯರಿ ಅಂತ ಏನು ಥಿಯರಿ ಕಟ್ಟಿಲ್ಲ ಅವರು, ಬಟ್ ಒಂದು ಪ್ರಾಕ್ಟೀಸ್ ಹುಟ್ಟೋದು. ಇದು ನಮ್ಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇದು ನಮ್ಮಂಥವ್ರಿಗೆ ಇದು ನನಗೆ ನಾನೇ ಹೇಳ್ಕೊಡುವಂತ ಮಾತು. ಸಾಹಿತ್ಯ ವಿಮರ್ಶೆಯನ್ನ ನಾವು ಇವತ್ತು ಕಲ್ಟಿವೇಟ್ ಮಾಡಬೇಕಾದ್ರೆ ಸಿದ್ಧಾಂತಗಳನ್ನ ಕಡಿಮೆ ಓದಬೇಕು ಅಥವಾ ಒಂದು ಸ್ವಲ್ಪ ದೂರದೊಳಗಿಟ್ಟು ನೋಡಬೇಕು ಮತ್ತು ಹೆಚ್ಚು ಹೆಚ್ಚು ಸಾಹಿತ್ಯ ಕೃತಿಗಳನ್ನ ನಾವು ಓದ್ಬೇಕು. ಅಲ್ಲಿಂದ ಬರಬೇಕು. ಇದು ನಾನು ಎರಡನೇ ಪ್ರಶ್ನೆ ಹೇಳಿದಲ್ಲ, ಕುರಿತುಕೊಟ್ಟು ಯಾಕೆ ನಮಗೆ ಮುಖ್ಯ ಆಗ್ತಾರೆ ಇವತ್ತು ಅಂತಂದ್ರೆ ಈ ಕಾರಣಕ್ಕಾಗಿ ನಮಗೆ ಮುಖ್ಯ. ಇದನ್ನ ಅಮೂಲ್ ಸರ್ ತಮ್ಮ ವಿಮರ್ಶೆಯ ವಿಪತ್ತು ಆ ಲೇಖನದಲ್ಲಿ ಲಿಟರರಿ ಸ್ಕಾಲರ್ಶಿಪ್ ಅಂತ ಹೇಳ್ತಾರೆ. ಈ ಅರ್ಥದಲ್ಲಿ ಸಾಹಿತ್ಯ ವಿಮರ್ಶೆ ಮಾಡೋದು ಒಂದು ತಪಸ್ಸೆ. ಇಟ್ ಈಸ್ ನಾಟ್ ಎ ಜಾಬ್, ನೌಕರಿ ಅಲ್ವೇ. ಕ್ಲಾಸ್ ರೂಮ್ನಾಗ ಹೋಗಿ FR ಟೀಚ್ ಮಾಡಿ. ಮತ್ತು ಈ ಪ್ರಬಂಧಗಳಲ್ಲಿ ಈ ಪುಸ್ತಕದಲ್ಲಿ ಅನ್ಬೇಕು ನನಗೆ ಬಹಳ ಸ್ಟ್ರೈಕಿಂಗ್ ಆಗಿ ಅನಿಸಿದ್ದ 3 ವಿಚಾರಗಳು. ಪ್ರತಿಯೊಂದು ಬರವಣಿಗೆ ಹಿಂದೆ ಒಂದು ಮನಸ್ಸಿರ್ತತಿ ಅಂತ. ಓದುಗನಿಗೆ ಆ ಮನಸ್ಸು ಕಾಣ್ತು ಅಂತಂತಂದ್ರೆ ಅದು ಇದರ ಸಕ್ಸಸ್. ಹಂಗ ನನಗೆ ಕುರ್ತುಕೋಟಿಯವರ ಮನಸ್ಸು ಕಂಡಿದ್ದೇನು ಅಂತಂತಂದ್ರೆ 3 ಪ್ರಜ್ಞೆಗಳು ಲಿಟರರಿ ಕ್ರಿಟಿಸಿಸಮ್ ಪ್ರಾಕ್ಟೀಸ್ ಮಾಡೋಕೆ ಇವು ಬಹಳ ಇಂಪಾರ್ಟೆಂಟ್. ಒಂದನೇದು ಸಂಸ್ಕೃತಿ ಪ್ರಜ್ಞೆ. ಅವರ ವಿಮರ್ಶೆಯಲ್ಲಿ ಬಹಳ ಕ್ಲಿಯರ್ ಅದಾರ. ನಮ್ಮ ಸಂಸ್ಕೃತಿ ಮತ್ತು ಪಾಶ್ಚಾತ್ಯ ಸಂಸ್ಕೃತಿ ಬಹುಶಃ ಓರಿಯೆಂಟಲ್ ಟ್ರ್ಯಾಪ್ನಿಂದ ತಪ್ಪಿಸಿಕೊಂಡ ಏಕೈಕ ಭಾರತೀಯ ವಿಮರ್ಶಕರು ಅಂತಂತಂದ್ರೆ ಕುರ್ತುಕೋಟಿಯವರು. ನಾವೆಲ್ಲರೂ ಒಂದಿಲ್ಲ ಒಂದು ರೀತಿಯಿಂದ ಓರಿಯೆಂಟಲ್ ಟ್ರ್ಯಾಪ್ ಇದೆ. ಪಶ್ಚಿಮದ ಜಿಯೋ ಪಾಲಿಟಿಕ್ಸ್ ಅಂತ ಏನು ಹೇಳ್ತಾರಲ್ಲ ಅದಕ್ಕೆ ಸಿಕ್ಕಾಕೊಂಡವ್ರೆ ನಾವು. ಅದರಿಂದ ನಮ್ಗೆ ಇವತ್ತು ಹೊರಗೆ ಬರಬೇಕು ಅಂತಂತಂದ್ರೆ ಕುರ್ತುಕೋಟಿಯವರು ನಮ್ಗೆ ಹೆಲ್ಪ್ ಮಾಡಿ. ಆ ಸಂಸ್ಕೃತಿ ಪ್ರಜ್ಞೆ ಮತ್ತು ಇತಿಹಾಸ ಪ್ರಜ್ಞೆ. 3ನೇದು ಭಾಷಾ ಪ್ರಜ್ಞೆ. ಈ ಸಂಸ್ಕೃತಿ ಪ್ರಜ್ಞೆಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಈ 3 ಪ್ರಬಂಧಗಳಿಗೆ ಈ ಪುಸ್ತಕ ಬರೆಯ ಮುಂದೆ ಅದಕ್ಕೊಂದು ಮುನ್ನುಡಿ ಟೈಪ್ ಬರೀತಾರೆ ಅವರು. ಅದರ ಹೆಸರೇ ಯುಗಧರ್ಮ ಹಾಗೂ ಮತ್ತು ಸಾಹಿತ್ಯ ದರ್ಶನ. ಫ್ಯಾಂಟಾಸ್ಟಿಕ್ ಪೀಸ್, ವೆರಿ ಸ್ಟ್ರಾಂಗ್ ಪೀಸ್. ಅಲ್ಲಿ ಬಹಳ ಒಂದು ಏನಾಗುತ್ತೆ ಆಕ್ಚುಲಿ ಗಿರಡ್ಡಿ ಸರ್ ಇದನ್ನ ಅವರು ಕಂಪ್ಲೀಟ್ ಮಾಡುವಾಗ ರಾತ್ರಿ ನಾನು ಕುತ್ಕೊಂಡು ಓದೋ ಹೊತ್ತಿನಾಗ ಅವರು ಲೇಟಾಗಿ ಮಲಗ್ತಿದ್ರು, ನಾನು ಅವ್ರ ಶಿಷ್ಯ ನಾನು ಲೇಟಾಗಿ ಮಲಗ್ತಿದ್ರು. ಇದನ್ನು ಕುರಿತುಕೊಟ್ಟು ಇವ್ರದ್ದು ನಾನು ಒಂದ್ಸರಿ ಅಂದಬಿಟ್ಟೆ ಅವ್ರಿಗೆ, ಸರ್ ನೀವು ಎಲ್ಲಾ ಕೃತಿಗಳಲ್ಲಿ ಬೆಸ್ಟ್ ಕೃತಿ ಅಂತಂದ್ರೆ ನೀವು ಕುರಿತುಕೊಟ್ಟು ಇವ್ರದ್ದು ಎಡಿಟ್ ಮಾಡಿದಿರಲ್ಲ ಬಹಳ ಚಂದ ಮಾಡಿದಾರೆ, ಅದನ್ನು ಬಹಳ ಮೆಟಿಕ್ಯುಲಸ್ ಆಗಿ ಮಾಡಿದ್ರು. ಹಂಗ ನಿನ್ನೆ ನಾನು ನೋಡೋ ಹೊತ್ತಿನಾಗ ಒಂದು ಮಾತು ಬರ್ತೈತಿ, ಈ ಆಧುನಿಕ ಕನ್ನಡ ಸಾಹಿತ್ಯವನ್ನು ಹೆಂಗ್ ನೋಡ್ಬೇಕಪ್ಪ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಹೆಂಗ್ ನೋಡ್ಬೇಕು? ಯಾಕಂತಂದ್ರೆ ಆಧುನಿಕ ಮೇಲ್ಮೇಲೆ ನೋಡಿದಂಗೆ ಎಲ್ಲಾ ಪ್ರಕಾರಗಳು ನಮಗೆ ಇಂಗ್ಲಿಷ್ ಲಿಟ್ರೇಚರ್ನಿಂದ ಬಂತು. ಭಾವಗೀತೆಯಿಂದ ಹೇಳೋದು, ಕಾದಂಬರಿ, ಸಣ್ಣ ಕಥೆ, ಈವನ್ ಸಾಹಿತ್ಯ ವಿಮರ್ಶೆ ಎಲ್ಲವೂ ನಮಗೆ ಪಶ್ಚಿಮದಿಂದ ಇಂಗ್ಲಿಷ್ ಲಿಟ್ರೇಚರ್, ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಇಂದ ಬಂದವು. ಹಾಗಾದ್ರೆ ಆಧುನಿಕ ಕನ್ನಡ ಸಾಹಿತ್ಯವನ್ನ ನಾವು ನೋಡ್ಬೇಕಾದ್ರೆ ಆ ಹಿನ್ನೆಲೆ ಒಳಗೆ ನೋಡ್ಬೇಕು ಅಥವಾ ನಮ್ಮ ಪ್ರಾಚೀನ ಸಾಹಿತ್ಯ, ಆಧುನಿಕ ಪೂರ್ವ ಸಾಹಿತ್ಯದ ಹಿನ್ನೆಲೆ ಒಳಗೆ ನೋಡ್ಬೇಕು ಅನ್ನೋ ಪ್ರಶ್ನೆ ಬಂದಿದೆ. ಆ ಪ್ರಶ್ನೆಗೆ ಅವರ ಉತ್ತರ ಏನು ಅಂತಂದ್ರೆ ಆಧುನಿಕ ಪೂರ್ವ ಭಾರತಕ್ಕೂ ಮತ್ತು ಆಧುನಿಕ ಭಾರತಕ್ಕೂ ಒಂದು ಸಾತತ್ಯ ಇದೆ. ನಾವು ನಮ್ಮ ಆಧುನಿಕ ಸಾಹಿತ್ಯವನ್ನ ಆಧುನಿಕ ಪೂರ್ವ ಸಾಹಿತ್ಯದ ಹಿನ್ನೆಲೆಯಲ್ಲೇ ನೋಡಬೇಕು ಅಂತೇಳಿ ಪಂಪನಿಂದ ಸ್ಟಾರ್ಟ್ ಮಾಡ್ತಾರೆ. ಮಾರ್ವೆಲಸ್, ವಿಮರ್ಶೆಯ ವಿರಾಟ ಪುರುಷ. ಓದುವಾಗ ಆ ಅನುಭವ ಕೊಡ್ತಾರಲ್ಲ, ಸೊ ಇದು ಸಂಸ್ಕೃತಿಯ ಪ್ರಜ್ಞೆ. ಮತ್ತೆ ಎಲ್ಲಾ ಟೈಮ್ಗಳಿಗೂ ಬಹಳ ಕೇರ್ಫುಲ್ ಆಗಿ ನಮ್ಮ ಸಂಸ್ಕೃತಿಯ ಬರೀ ಸುಮ್ಮನೆ ವೇಲರೈಸ್ ಮಾಡಿ ಇದು ಮಾಡೋರಲ್ಲ. ಅವು ನಮ್ಮ ಸಂಸ್ಕೃತಿಯ ದೌರ್ಬಲ್ಯಗಳು ಗೊತ್ತದವು, ಎಲ್ಲಿಂದ ಎಷ್ಟು ಕಡ ತಗೋಬೇಕು ಎಷ್ಟು ತಗೋಬಾರದು ಅನ್ನೋದು ಕ್ಲಿಯರ್ ಕಟ್ ಗೊತ್ತಿದೆ. ಸೊ ಈ ಪುಸ್ತಕ ಓದೋರು ಆ ದೃಷ್ಟಿಯಿಂದ ಮೊದಲನೇ ಅಧ್ಯಾಯ
ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಅನ್ನುವ ಆ ಲೇಖನವನ್ನು ನಾವು ಮಿಸ್ ಮಾಡ್ಬೋದು. ಇನ್ನೊಂದು ಐತಿಹಾಸಿಕ ಪ್ರಜ್ಞೆ, ಇದು ಬಹಳ ಇಂಪಾರ್ಟೆಂಟ್. ನಾವು ಹೆಚ್ಚಾಗಿ ಬೀಸು ಹೇಳಿಕೆಗಳನ್ನ ಬಹಳ ಯೂನಿವರ್ಸಲ್ ಸ್ಟೇಟ್ಮೆಂಟ್ ಮಾಡ್ತಿರ್ತೇವೆ. ಬಟ್ ಕುರ್ತಕೋಟಿಯವರಿಂದ ಕಲಿಬೇಕಾದ ಒಂದು ನಾವು ವಿಮರ್ಶೆಯ ಪರಿಭಾಷೆ ಅಥವಾ ಪ್ರಜ್ಞೆ ಯಾವುದು ಅಂತಂದ್ರೆ ಅವ್ರಿಗಿರುವ ಐತಿಹಾಸಿಕ ಪ್ರಜ್ಞೆ. 100 ಮರ 100 ಸ್ವರದೊಳಗೆ 2 ಬಹಳ ಫ್ಯಾಂಟಾಸ್ಟಿಕ್. ವೆಸ್ಟರ್ನ್ ಫಿಲಾಸಫರ್ ಆಫ್ ಹಿಸ್ಟ್ರಿ ಕೂಡ ಬರ್ತಿಲ್ಲ ಅಷ್ಟು ಚಂದ. ನಾವು ಒಂದು ಟೆಂಪ್ಟ್ ಆಗ್ತದೆ ಹೇಳಬೇಕು ಅಂತಂತಂದ್ರೆ ಅವರು ಬಹಳ ಕಷ್ಟಪಟ್ಟು ಫೆನಾಮಿನಾಲಜಿ ನಾವು ಓದಿ ಎಲ್ಲ ಮಾಡಿದ್ದನ್ನು ಅವರು 2 ಲೈನ್ದಾಗ ಅರ್ಥ ಮಾಡಿಸ್ತಾರೆ. ಒಂದು ಮಾತು ಹೇಳ್ತಾರೆ ಅವರು, ಇತಿಹಾಸಕ್ಕೆ ಅರ್ಥವಿರುವಂತೆ ನಿಸರ್ಗಕ್ಕೆ ಅಸ್ತಿತ್ವವಿದೆಯೇ ಹೊರತು ಅರ್ಥವಿಲ್ಲ ಅಂತ. ಇದನ್ನ ಫೆನಾಮಿನಾಲಜಿಯ ಫಿಲಾಸಫರ್ಸ್ ಬಹಳ ಏನೇನೋ ಮಾಡಿ ದೊಡ್ಡ ಏನೋ ಮಾಡಿ ಇಷ್ಟ ಅರ್ಥ ಮಾಡ್ಕೋಬೇಕಾದ್ರೆ ಬಹಳ ಸಾಕಷ್ಟು ಕಷ್ಟಪಟ್ಟಿದ್ದೆ. ಬಟ್ ಕುರ್ತಕೋಟಿಯವರು ಅದನ್ನ 2 ಸೆಂಟೆನ್ಸ್ಗಳು. ಸೊ ಒಂದು ಸ್ಟ್ರಾಂಗ್ ಹಿಸ್ಟಾರಿಕಲ್ ಸೆನ್ಸ್ ಅನ್ನೋದು ಅದು ಬಹಳ ಒಳ್ಳೆಯದು. ಅಂದ್ರೆ ಭಾಷೆಯನ್ನ ಸ್ಟೇಟ್ಮೆಂಟ್ಗಳನ್ನ ಪ್ರಾಪರ್ ಕಾಂಟೆಕ್ಸ್ಟ್ ನಲ್ಲಿ, ಹಿಸ್ಟ್ರಿ ಅಂತಂದ್ರೆ ಕಾಂಟೆಕ್ಸ್ಟ್ ನಲ್ಲಿ ಇಟ್ಟು ನೋಡಿದ್ರೆ ಅದಕ್ಕೆ ನಾವು ನ್ಯಾಯ ಒದಗಿಸ್ತೀವಿ. ಅದಕ್ಕಾಗಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸಾಹಿತ್ಯ ಪ್ರಕಾರಗಳನ್ನ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ನಲ್ಲಿ ಪ್ಲೇಸ್ ಮಾಡಿ ಅವುಗಳ ಬೆಳವಣಿಗೆಯನ್ನ ಚಿತ್ರಿಸ್ತಾರೆ. ಅವರೇ ಹೇಳುವ ಹಾಗೆ ಇಲ್ಲಿ ಸಾಹಿತ್ಯ ಪ್ರಕಾರಗಳ ಐತಿಹಾಸಿಕ ಬೆಳವಣಿಗೆ ಕಡೆ ಮಾತ್ರ ಲಕ್ಷ್ಯ ಹಾಕಿದೆ. ಲೇಖಕರನ್ನು ಬೆಲೆ ಕಟ್ಟುವಾಗ ಅವರ ಐತಿಹಾಸಿಕ ಸಂದರ್ಭವನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಇದು ನಾವು ಅವರಿಂದ ಕಲಿಬೇಕಾಗಿದೆ. ಅದಕ್ಕಾಗಿ ಅವರು ನಮಗೆ ಬರೆಸುತ್ತಾರೆ. ಸರ್ ನನ್ನ ಥ್ಯಾಂಕ್ಸ್. ಅಲ್ಲಿ ನೀವು ಆಗ್ತಾರ ಅವರು. ಮತ್ತು 3ನೇ ಪ್ರಜ್ಞೆ ಏನು ಅಂತಂದ್ರೆ ಭಾಷೆ. ಕುರ್ತಕೋಟಿಯವರಿಗೆ ಸಾಹಿತ್ಯದ ಸಾಮಗ್ರಿ ಅಂದ್ರೆ ಭಾಷೆ. ಅವ್ರ ಕ್ಲಾರಿಟಿ ಇದೆ ಅವರು. ಇಟ್ ಈಸ್ ಎ ವರ್ಬಲ್ ಆರ್ಟ್ ಅಂತ. ಅದಕ್ಕಾಗಿ ಅವರು ಯಾವುದೇ ಲೇಖಕರನ್ನ ಓದುವಾಗ ಅವ್ರ ಬಗ್ಗೆ ಬರೆಯುವಾಗ ಅವರು ಭಾಷೆ ಕಡೆ ಲಕ್ಷ್ಯ ಕೊಡ್ತಾರೆ. ನಾನು ಹೇಳ್ಕೊಡ್ಬೇಕಾದ್ರೆ ನಾನೇನಾದ್ರೂ ಬರೀಬೇಕು ಅಂತಂತಂದ್ರೆ ನಾನು ಅವರನ್ನು ಭಾಷೆ ಕಡೆ, ನಾವು ಇಂಗ್ಲಿಷ್ ಟೀಚರ್ಸ್ ನಾವೆಲ್ಲ ಅದನ್ನು ಮರೆತು ಬಿಟ್ಟಿವಿ. ಸುಮ್ಮನೆ ಸಮರಿ ಹೇಳಿ ಇಂಟರ್ಪ್ರಿಟೇಷನ್ ಮಾಡಿ ನಮಗೆ ಬೇಕಾದಂಗೆ ಮಾಡಿ ಡಿಕನ್ಸ್ಟ್ರಕ್ಷನ್ ಮಾಡಿ ಏನೇನೋ ಮಾಡಿ ಅದನ್ನ ಕಡೆಗೂ ಹುಡುಗರು ಯಾವತ್ತೂ ಬಂದಿರಬಾರ್ದು, ನಾವು ಯಾವತ್ತೂ ಬಂದಿರಬಾರ್ದು ಅನ್ನೋ ಲೆಕ್ಕಕ್ಕೆ ಅದು ಕುರ್ತಕೋಟಿಯವರಿಂದ ಕಲಿಬೇಕು. ಇದು ಒಂದಾದರೆ, ಎರಡನೇದು ಭಾಷೆಗೆ ಸಂಬಂಧಪಟ್ಟಂತೆ ಅವರು ಕನ್ನಡದ ವಿಮರ್ಶೆಯ ಭಾಷೆಯನ್ನ ರೂಪಿಸಿದವರು. ಅಂತ ಭಾಷೆಯನ್ನ ನಾನು ಓದಿದ ಇಂಗ್ಲಿಷ್ ಕ್ರಿಟಿಕಲ್ ಟ್ರೆಡಿಷನ್ ನಲ್ಲಿ ಆ ಪರಂಪರೆಯಲ್ಲೂ ನನಗೆ ಬಂದಿಲ್ಲ ಮತ್ತು ಕನ್ನಡದಲ್ಲಿಯೂ ನನಗೆ ಆ ಭಾಷೆ ಏನ್ರಿ ನನಗನ್ನಿಸ್ತದೆ. ಅವರು ಎಲ್ಲಾ ಕೃತಿಗಳನ್ನ ಓದಿ ಕೋಟೇಬಲ್ ಕೋಟ್ಸ್ ಅಂತ ಮಾಡಬಹುದು. ಮೋಸ್ಟ್ಲಿ ಬೈಬಲ್, ಶೇಕ್ಸ್ಪಿಯರ್ ನಂತರ ಇವ್ರದೇ ಹೆಚ್ಚಿಗೆ ನಾನು ಕೋಟೇಬಲ್ ಕೋಟ್ಸ್ ಸ್ವಲ್ಪ ಉತ್ಪ್ರೇಕ್ಷೆ ಅನಿಸ್ಬೋದು. ಬಟ್ ನಾನು ಮಾರ್ಕ್ ಮಾಡಿಟ್ಟಿದ್ದೇನೆ. 1-2-3 ಎಕ್ಸಾಂಪಲ್ ಹೇಳಿಬಿಡ್ತೇನೆ ಈ ಕೃತಿಯಿಂದ. ಬೇರೆ ಬೇರೆಯಿಂದ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಒಂದೇದ್ದು ಅವ್ರು ಹೇಳ್ತಾರೆ, ಜೀವಂತ ಸಾಹಿತ್ಯದ ರುಚಿ ರಕ್ತದ ರುಚಿ ಎರಡೂ ಒಂದೇ ಎಂದು ಕಾಣುತ್ತದೆ. ನಿಜವಾದ ಕಲೆ ಮಣ್ಣು ಬಿತ್ತಿ ಹೊನ್ನು ಬೆಳೆಯಬಹುದು. ತಾತ್ವಿಕತೆ ಕಲೆಯನ್ನು ನುಂಗಿ ಬಿಟ್ಟರೆ ಅದು ದೋಷವಾಗುವುದು. ನಮ್ಮ ಕೃತಿಗಳು ಜಗತ್ತಿನೊಡನೆ ನಮ್ಮ ಸಂಬಂಧವನ್ನ ಜೋಡಿಸುವ ಸೇತುವೆಗಳು. ಈ ಯಾವಾಗ ಒಂದು ಪ್ರಶ್ನೆ ಬರ್ತದೆ ಏನು ಅಂತಂದ್ರೆ, ಈ ಲಿಟ್ರೇಚರ್ನಿಂದ ಏನು ಲಾಭ ಅಂತೇಳಿ ನಾವು ಫಸ್ಟ್ ನಮ್ಮ ಸ್ಟೂಡೆಂಟ್ಸಿಗೆ ಲಿಟ್ರೇಚರ್ ಓದೋದ್ರಿಂದ ಏನು ಲಾಭಪ್ಪ ಅಂತ ಹೇಳಿ ಆಮೇಲೆ ಲಿಟ್ರೇಚರ್ ಟೀಚ್ ಮಾಡಬೇಕು. ಸೈನ್ಸ್ ಮೇಸ್ಟ್ರಿಗೆ ಅದಿಲ್ಲ. ಅದು ತಪ್ಪು ಪ್ರಶ್ನೆ ಅಂತ ಹೇಳ್ತಾರೆ. ಇಟ್ಸ್ ಅ ರಾಂಗ್ ಕ್ವೆಶ್ಚನ್. ಯಾಕೆ ಅಂತಂದ್ರೆ, ಹೇಳಿ ಕೇಳಿ ಕಾವ್ಯ ಒಂದು ಕಲೆ. ಅದರ ಸಾಮಗ್ರಿ
ಕಣ್ಣಿಗೆ ಕಾಣದ ಭಾಷೆ, ಅದರ ಗುರಿ ಮಾನವ ಹೃದಯ. ಜೀವನವನ್ನು ಅದು ಅನುಭವವನ್ನಾಗಿ ಕಾಣಬಹುದೇ ಹೊರತು ಬೇರೆ ಯಾವುದನ್ನು. ಆಮೇಲೆ ಆ ಸೆಂಟೆನ್ಸ್ಗಳು ಹೆಂಗ್ರಿ ಅವು ಒಂಥರ ಅಮೃತನೇ ಅವು ಈಚ್ ಸೆಂಟೆನ್ಸ್. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು ಹೇಳ್ಬೇಕಂತಂದ್ರೆ, ನಾವು ಜನರಲಿ ಮೂಡ್ ಆಫ್ ಆದಾಗ ಅಥವಾ ಏನು ಸ್ವಲ್ಪ ಏನಾರು ಇದ್ದಾಗ ನಾವೆಲಿಸ್ಟ್ಗಳನ್ನ ಓದ್ತೀವಿ, ಫಿಲಾಸಫರ್ಸನ್ನ ಅಥವಾ ಹಂಗೆ ಓದೋರು ಐತಿ. ನನಗೆ ಹೆಂಗೇಂದ್ರೆ ಆದಾಗ ನಾನು ಆ್ಯಕ್ಚುಲಿ ಎರಡು ದಿವಸ ಎಡಿಟ್ ಮಾಡಿದ್ದು ಕುಮಾರವ್ಯಾಸ ಮತ್ತು ಬೇಂದ್ರೆ ಅವರ ಸಂಸ್ಕೃತಿ ಇಲಾಖೆಯವರು ಮಾಡಿದ್ರು. ತೆಗೆದು ಸುಮ್ಮನೆ ರ್ಯಾಂಡಮ್ ಆಗಿ ಓದ್ತೇನೆ, ಎಲ್ಲೆಲ್ಲೋ ಇರ್ತೀವಿ. ಒಂದು ಪ್ಯಾರಾಗ್ರಾಫ್ ಓದಿದ್ರೆ ಸಾಕು, ಎಲ್ಲ ಕಷ್ಟ ಮರೆತುಬಿಡ್ಬೋದು. ಅಂಥ ಉದ್ದೀಪನ ಶಕ್ತಿ ಅವರ ಭಾಷೆ. ಸಂಸ್ಕೃತಿ ಪ್ರಜ್ಞೆ, ಇತಿಹಾಸ ಪ್ರಜ್ಞೆ, ಐತಿಹಾಸಿಕ ಪ್ರಜ್ಞೆ ಮತ್ತು ಭಾಷಾ ಪ್ರಜ್ಞೆಯನ್ನು ನಾವು ಅವರಿಂದ ಕಲಿತೀವಿ. ಮತ್ತು ಅವರ ಒಂದು ವಿಮರ್ಶೆ ಮಾರ್ಗ ಎಂಥದ್ದು, ಅದು ಎಂಥದ್ದು ಅಂತಂದ್ರೆ, ಅದು ಅವರ ಇದ್ದಿದ್ದ ಇದರ ಲೇಖನಗಳನ್ನು ನೋಡಬೇಕು. ಕಾಲಮ್ಸ್ ಬರೆದಿದ್ದು ಲಿಟರರಿ ಕ್ರಿಟಿಸಿಸಮ್ಗಿಂತ ಇನ್ನೂ ಹೆಚ್ಚಿನ ಹೈಟನ್ನು ಕೊಡ್ತಾರೆ. ಈಸ್ ಅ ಗ್ರೇಟ್ ನೆರೇಟರ್. ಕಥೆಗಾರ. ಒಂದು ಸಣ್ಣ ಕಾನ್ಸೆಪ್ಟ್ ಇರಲಿ, ಒಂದು ಯಾವುದೋ ಥೀಮ್ ಇರಲಿ, ಅದನ್ನು ಕುತ್ಕೊಂಡು ನಮ್ಮ ಮುಂದೆ ಕಥೆ ಮಾಡಿ ಹೇಳೋದಂತಾರಲ್ಲ, ಕಥೆ ಮಾಡಿ ಹೇಳ್ತಾರೆ. ಆ ಕಲೆನ ನಾವು ಕಲಿತೀವಿ. ಮತ್ತು ರೂಪಕಗಳನ್ನ ವಿಮರ್ಶೆಯಲ್ಲಿ ಹೆಂಗೆ ಬಳಸಬೇಕು ಅಂತ ಹೇಳಿ ಅವ್ರನ್ನ ನಾವು ನೋಡಿ ಕಲಿಬೇಕು. ಮುದ್ದಣ್ಣ ಇದೇ ಪುಸ್ತಕದಲ್ಲಿ ಮುದ್ದಣ್ಣನ ಬಗ್ಗೆ ಹೇಳ್ತಾ, ಹೇಗೆ ಮುದ್ದಣ್ಣ ಆಧುನಿಕತೆ ಮತ್ತು ಆಧುನಿಕ ಪೂರ್ವ ಜಗತ್ತಿನ ಜೊತೆ ಯಾವ ರೀತಿ ಸೆಣಸಾಡ್ತಾ ಇದ್ದ ಅನ್ನೋದಕ್ಕೆ ಒಂದು ಬ್ಯೂಟಿಫುಲ್ ಮೆಟಾಫರ್ ಕೊಡ್ತಾರೆ. ಏನು ಅಂತಂತಂದ್ರೆ, ಮುದ್ದಣ್ಣ ಹಳೆಯ ಹಂಜೆಯನ್ನು ಜಗ್ಗಿ ಹೊಸ ನೂಲನ್ನು ತೆಗೆಯಬೇಕಾಗಿ. ಮತ್ತು ಬಹಳ ಬೇಂದ್ರೆ ಮತ್ತು ಅಡಿಗರನ್ನ ಕಂಪೇರ್ ಮಾಡುವ ಒಂದು ಮೆಟಾಫರ್ ಐತಿ. ಸ್ವಲ್ಪ ಓದ್ಬಿಡ್ತೇನೆ, ನಾನು ಮಾಸ್ಟರ್ ಆಗಿರೋದ್ರಿಂದ ಟೆಕ್ಸ್ಟುವಲ್ ಇಲ್ಲಿ ಎಷ್ಟು ಜನ ಐತೆ ನೋಡ್ರಿ, ಅವರೇ ಹೇಳ್ತಾರೆ. ರೂಪಕದ ಮಾತಿನಲ್ಲಿ ಹೇಳುವುದಾದರೆ, ಬೇಂದ್ರೆಯವರ ಕಾವ್ಯ ತ್ರಿವಿಕ್ರಮನ ಒಂದು ಎರಡನೆಯ ಪಾದಗಳಾದರೆ ಅಡಿಗರದು ಮೂರನೇ ಪಾದವಾಗಿದೆ. ಕಾಲಿಟ್ಟ ಕ್ಷೇತ್ರ ಸಣ್ಣದು, ಅಲ್ಲಿ ಸೆಮಿಕೊಲನ್. ನಡೆದ ಕಾರ್ಯ ಬೇರೆಯಾಗಬಹುದು, ಆದರೆ ಅದೇ ಪಾದವೆಂಬುದನ್ನು ಮರೆಯಲಾಗದು. ಇಬ್ಬರು ಕನ್ನಡ ಭಾಷೆಯ ಜೀವಾಳವನ್ನು ಗುರುತಿಸಿದ್ದಾರೆ. ಇವರಿಬ್ಬರ ಕಾವ್ಯದಲ್ಲಿಯೂ ಶಬ್ದಗಳ ಹೃದಯ ಸ್ಪಂದನವನ್ನು ಕೂಡ ಕೇಳಬಹುದಾಗಿದೆ. ಈ ನವ್ಯ ವಿಮರ್ಶೆ ಬಗ್ಗೆ ಇನ್ನೊಂದು ಮೆಟಾಫರ್ ಹೇಳ್ತಾರೆ, ಬಹಳ ಬ್ಯೂಟಿಫುಲ್ ಆಗಿದೆ. ಇನ್ನೊಂದು ಮಹತ್ವದ ವಿಷಯವೆಂದರೆ ಪಾಶ್ಚಾತ್ಯ ವಿಮರ್ಶೆಯ ಪ್ರಭಾವ. ಆಂಗ್ಲ ಕಾವ್ಯದ ಹೊಸ ವಿಚಾರಗಳನ್ನು ನಾವು ಜಾಗೃತಿಯ ಸಲುವಾಗಿ ಮಾತ್ರ ಸ್ವೀಕರಿಸಿದ್ದೆವು. ಆಗ ಕಾವ್ಯ ಚೇತರಿಸಿಕೊಳ್ಳಲು ಅನುವಾಯಿತು. ಈಗ ಅವುಗಳ ಅವಶ್ಯಕತೆ ಇಲ್ಲ. ಮೆಟಫರ್ ಅಥವಾ ಎನಾಲಜಿ ಅಂತಿರೋ ಇದು. ಬೇರೆ ಗುಣವಾದ ಮೇಲೂ ಔಷಧಕ್ಕೆ ಅಂಟಿಕೊಂಡಿರುವುದು ಮಾನಸಿಕ ರೋಗದ ಲಕ್ಷಣವಾಗಿದೆ. ಇನ್ನು ಮೇಲೆ ನಮ್ಮ ಕವಿಗಳು ಸ್ವತಂತ್ರರಾಗಿಯೇ ಹೆಜ್ಜೆ ಇಡುವುದು ವಿಧಿ. ಸಾಹಿತ್ಯದ ಎಲ್ಲ ಕ್ಷೇತ್ರಗಳಿಗೂ ಇದು ಅನ್ವಯಿಸ್ತೈತಿ ಅಂತ ಅವ್ರು ಹೇಳ್ತಾರಲ್ಲ, ಇದು ಜೀವನಕ್ಕೂ ಅನ್ವಯಿಸ್ತದೆ. ಮತ್ತೆ ಎಂಥ ಕ್ರಿಟಿಕ್ ಅವರು ಅಂತಂದ್ರೆ, ಸಮಸ್ಯೆಗಳನ್ನ ಬಿಡಿಸುವ ಕ್ರಿಟಿಕ್. ಅದು ನಾನು ಆ ಡಿಟೇಲ್ಸಿಗೆ ಹೋಗೋದಿಲ್ಲ. ಸಮಸ್ಯೆಗಳನ್ನ ಗುರುತಿಸ್ತಾರೆ. ನಮ್ಮ ಫಾರ್ ಎಕ್ಸಾಂಪಲ್, ನಮ್ಮ ಆಧುನಿಕತೆಯಿಂದ ನಮಗೆ ಉಂಟಾದ ಸಮಸ್ಯೆಗಳು ಯಾವುವು ಅನ್ನೋದು ಇದೇ ಪುಸ್ತಕದಲ್ಲಿ ಹೇಳಿ, ಅದರಿಂದ ನಾವು ಹೇಗೆ ಪಾರಾಗಬೇಕು ಅನ್ನೋ ಮಾತನ್ನು. ಮತ್ತು ಫಿಲಾಸಫಿ ಆಫ್ ಸೈನ್ಸ್ನಲ್ಲಿ ಯಾವ ಥಿಯರಿ ಬೆಸ್ಟ್ ಥಿಯರಿ ಅಂತಂತಂದ್ರೆ, ಯಾವ ಥಿಯರಿಗೆ ಎಕ್ಸ್ಪ್ಲೇನೇಟರಿ ಪವರ್ ಇರುತ್ತೋ ಆ ಥಿಯರಿ ಗಟ್ಟಿ ಥಿಯರಿ ಅಂತ ಹೇಳಿ.
ಅವ್ರದ್ದು ಐಡಿಯಾಲಜಿಕಲ್ ಕ್ರಿಟಿಸಿಸಮ್ ಅಲ್ಲ, ಎಕ್ಸ್ಪ್ಲೇನೇಟರಿ ಕ್ರಿಟಿಸಿಸಮ್. ಯಾವುದಾದ್ರೂ ಶ್ರೇಷ್ಠ ಕೃತಿ ಐತಿ ಅಂತಂದ್ರೆ ಅದು ಯಾಕೆ ಅಂತೇಳಿ ವಿವರಣೆ ಕೊಡ್ತಾರೆ. ತೊಂದರೆಗಳು ಏನಾದರೂ ದೋಷಗಳಿದ್ರೆ ಅದು ಯಾಕೆ ಅನ್ನೋದನ್ನು ಹೀಗೆ ಇದೇ ಕೃತಿಯಲ್ಲಿ ಕಾನೂರು ಹೆಗ್ಗಡತಿ ಬಗ್ಗೆ ಮಾತಾಡ್ತಾ ಅದರ ಎಲ್ಲ ಸ್ಟ್ರೆಂತ್ಗಳನ್ನ ಹೇಳಿ ನಂತರ ಆ ಕೃತಿ ಯಾಕೆ ಆ ಟೈಮ್ನಲ್ಲಿ ಜನರನ್ನ ಮುಟ್ಲಿಲ್ಲ, ಅದರಲ್ಲಿ ಏನು ಸಮಸ್ಯೆ ಇತ್ತು ಅನ್ನೋದಕ್ಕೆ ಒಂದು ಮಾತು ಹೇಳ್ತಾರೆ. ಅದು ತನ್ನ ಕಾಲಕ್ಕಿಂತ ಮೊದಲೇ ಬಂದುಬಿಟ್ಟಿತ್ತು. ನನಗೆ ಆಶ್ಚರ್ಯ ಅನಿಸ್ತತಿ, ಇಲ್ಲೇ ಅಕ್ಕಪಕ್ಕದೊಳಗೆ ಓದಿದ ಇದಕ್ಕೆ ಬಂದ ಕ್ರಿಟಿಸಿಸಮ್ಗಳನ್ನ ನೋಡಿದ್ರೆ ನಾವು ಕುತ್ಕೋಟಿ ಸರ್ ಹೆಂಗ್ ಓದಿದ್ವಿ ಅಂತೇಳಿ. ಮತ್ತೆ ಇನ್ನೊಂದು ಮುಖ್ಯವಾದ ಸಂಗತಿ ಅವರಿಂದ ಕಲಿಬೇಕಾಗಿತ್ತು. ಅವ್ರು ಇನ್ನೊಂದು ಒಂದು ಲೇಖನದಲ್ಲಿ ಹೇಳ್ತಾರೆ, ನನ್ನ ನಾಡೋಡ್ಸ್ ಅವ್ರು ಲೇಖನ ಹೆಂಗೆ ಬರೀಬೇಕು ಅಂತೇಳಿ ಕಲಿಸಿದವರು ಅವರು. ಒಂದು ಎಕ್ಸ್ಟೆಂಡೆಡ್ ಐಡಿಯಾ ಅಂತೇಳಿ ನೀವು ಸರ್ ಹೇಳ್ತಿದ್ರಿ. ಕುರ್ಚ್ಕೋಟಿಯವರು ಒಂದು ಮಾತು ಹೇಳ್ತಾರೆ, ಬ್ಯೂಟಿಫುಲ್ ಮಾತು. ಏನು ಅಂತಂದ್ರೆ, ನಮ್ಮಲ್ಲಿ ವಿಮರ್ಶೆ ಅನ್ನೋದು ಬರೀ ಲೇಖನದ ಸ್ವರೂಪ ಪಡೆಯುವುದು. ಆಧುನಿಕ ವಿಮರ್ಶೆ ಅನ್ನೋದು ಲೇಖನ. ನಾವು ಪುಸ್ತಕ ಇವನ್ ಕುರ್ಚ್ಕೋಟಿಯವರು ಇದು ಈ ಪುಸ್ತಕ ಬರೀಬೇಕಂತ ಬರೆದವರಲ್ಲ. ಅವರ ಎಲ್ಲ ವಿಮರ್ಶಾ ಕೃತಿಗಳು ಎಸೆ ಫಾರ್ಮ್ನಲ್ಲೇ ಇಲ್ಲ. ಅದನ್ನ ಅಮೂಲ್ ಸರ್ ಅದನ್ನ ಯಾಕೆ ಅಂತಂದ್ರೆ, ಹೇಗೆ ಬೇಂದ್ರೆಯವರು ಮಹಾಕಾವ್ಯ ಬರೀಲಿಲ್ವೋ, ಅವರು ತಮ್ಮ ಅಭಿವ್ಯಕ್ತಿನ ಭಾವಗೀತೆಯೊಳಗೆ ಎಕ್ಸ್ಪ್ರೆಸ್ ಮಾಡಿದ್ರು, ಅದೇ ರೀತಿ ಕುರ್ಚ್ಕೋಟಿಯವರು ತಮ್ಮ ವಿಮರ್ಶೆಯನ್ನ ಎಸೆದಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಸೊ ಪ್ರಶ್ನೆ ಕೇಳೋದು ಅಂದ್ರೆ ಒಳ್ಳೆಯ ಪ್ರಶ್ನೆ ಯಾವುದು ಅಂತ ನನಗೆ ಆಕ್ಚುಲಿ ಇಲ್ಲಿವರೆಗೂ ನಾನು ಆಲೋಚನೆ ಮಾಡ್ತಿದ್ದೆ. ನಮ್ಮ ರಿಸರ್ಚ್ ಸ್ಟೂಡೆಂಟ್ಸ್ ಹೇಳೋ ಮುಂದೆ ಯು ಶುಡ್ ಜನರೇಟ್ ಎ ಗುಡ್ ಕ್ವೆಶನ್ ಅಂತೇಳಿ ನಮ್ಗೆ ಕ್ಲಾರಿಟಿ ಇರಲಿಲ್ಲ. ಬಟ್ ಕುರ್ಚ್ಕೋಟಿಯವ್ರು ಓದಬೇಕಾದ್ರೆ ಒಂದು ಕ್ಲಾರಿಟಿ ಸಿಗ್ತದೆ. ಯಾವ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಅಂದ್ರೆ, ಯಾವ ಪ್ರಶ್ನೆಯನ್ನ ಎಲ್ಲರೂ ಕೇಳಬಹುದು ಆದ್ರೆ ಯಾರೂ ಕೇಳಿರೋದಿಲ್ಲ. ಗುರುತ್ವಾಕರ್ಷಣೆ ನ್ಯೂಟನ್ ಎಲ್ಲರೂ ಕೇಳಬಹುದು ಅದಂತದ್ದು, ಆದ್ರೆ ನಾವು ಯಾರು ಕೇಳಿದ್ವಿ. ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಅವರು ಕನ್ನಡದ ನಾಟಕಕ್ಕೆ ಬಂದ. ಆ ಪ್ರಶ್ನೆ ಯಾವುದು ಅಂತಂದ್ರೆ, ಹಳೆಗನ್ನಡ ಸಾಹಿತ್ಯದಲ್ಲಿ ನಾಟಕಗಳ ಇಲ್ಲದಿರುವುದು ಸಾಹಿತ್ಯದ ಇತಿಹಾಸದ ದೃಷ್ಟಿಯಿಂದ ಒಂದು ಸಮಸ್ಯೆಯಾಗಿಯೇ ಉಳಿದಿದೆ. ನಮ್ಮ ಪೂರ್ವಜರಿಗೆ ನಾಟಕ ಅಪರಿಚಿತವಾದ ರೂಪವೇನೂ ಅಲ್ಲ. ಸಂಸ್ಕೃತ ಕಾವ್ಯವನ್ನು ಕೆಲವು ಸಾರಿ ಅಕ್ಷರಶಃ ಅನುಸರಿಸಿದ ಕವಿಗಳಿಗೆ ನಾಟಕದ ಕಡೆ ಲಕ್ಷ್ಯ ಹೋಗಲಿಲ್ಲವಾದರೂ ಹೇಗೆ? ಬಹಳ ಒಂದು ಇಂಟ್ರೀಗಿಂಗ್ ಕ್ವೆಶ್ಚನ್. ಇನ್ನು ಕೆಲವು ಕವಿಗಳು ನಾಟಕಗಳನ್ನು ಬರೆದಿರಬೇಕೆಂದು, ಅವು ಕಳೆದು ಹೋಗಿರಬೇಕೆಂದು ಕೆಲವರ ಊಹೆ. ಆದರೆ ಇದೇನು ಅಂತ ಸುಖಕರವಾದ ಮಾತಲ್ಲ. ಸಂಸ್ಕೃತದ ಅವನತಿ ಕಾಲದ ಸಾಹಿತ್ಯದ ಪ್ರಭಾವದಲ್ಲಿ ಬೆಳೆದು ಬಂದ ನಮ್ಮ ಕವಿಗಳು ಬಾಣ, ದಂಡಿ ಮೊದಲಾದವರ ಪ್ರಭಾವದಲ್ಲಿ ಕಲಿತರೆಂದು ಕಾಣುತ್ತದೆ. ಅರಮನೆಗಳಲ್ಲಿ ಬಹುಶಃ ಸಂಸ್ಕೃತ ನಾಟಕಗಳ ಪ್ರಯೋಗವೇ ನಡೆಯುತ್ತಿರಬೇಕು. ಜನಸಾಮಾನ್ಯರಿಗೆ ಜಾನಪದ ರಂಗಭೂಮಿ ಸಾಕಾಗಿತ್ತು. ಹೀಗಾಗಿ ಹಳೆಗನ್ನಡ ಸಾಹಿತ್ಯದಲ್ಲಿ ನಾಟಕ ಒಂದು ರೂಪವಾಗಿ ಕಾಣಿಸಿಕೊಳ್ಳಲೇ ಇಲ್ಲ. ಪ್ರಶ್ನೆ ಎತ್ತುವುದು ಪ್ರಶ್ನೆ ಉತ್ತರ. ಸೊ ಸಾಹಿತ್ಯ ವಿಮರ್ಶೆಯ ಲೇಖನ ಒಂದು ಪ್ರಶ್ನೆಯನ್ನ ಎತ್ತಬೇಕು. ನಾನು ಈ ವಿಮರ್ಶಾತ್ಮಕ ಮಾತನ್ನ 2 ಪ್ರಶ್ನೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದು, ಅವರಿಂದ ಕಲಿತ ಪಾಠನೇ. ಮತ್ತು ಈ ರೀತಿ ಅವರು ಒಂದು ನಾವು ಲೈಕ್ ಕಂಪ್ಯಾರಿಟಿವ್ ಲಿಟ್ರೇಚರ್ ಅದ್ರ ಬಗ್ಗೆ ಮಾಡ್ತಿದ್ದೀವಿ. ಆ ಒಂದು ಕಂಪ್ಯಾರಿಟಿವ್ ಮೆಥಡಾಲಜಿನ ಬಹಳ ಚೆನ್ನಾಗಿ ಮಾಡ್ತಾರೆ. ಅದು ಸಾಹಿತ್ಯ ಪ್ರಕಾರಗಳ ತುಲನೆ ಆಗಿರ್ಬೋದು, ಲೇಖಕರ ತುಲನೆ ಆಗಿರ್ಬೋದು, ಅದನ್ನು ನಾವು ಕಲಿಯಬೇಕಾದ ಒಂದು ವಿಷಯ. ಮತ್ತು ನನಗೆ ಬಹಳ ಸ್ಟ್ರೈಕಿಂಗ್ ಅನಿಸಿದ್ದು, ನನಗೆ ಇತ್ತಿತ್ತಾಗಿ ಗೊತ್ತಾಯ್ತು, ನಾನು ಸ್ಟೂಡೆಂಟ್ ಇದ್ದಾಗ ಗೊತ್ತಾಗಿರ್ಲಿಲ್ಲ. ನಾವು ಅರಿಸ್ಟಾಟಲ್ನ ಪೊಯಿಟಿಕ್ಸ್ ಅನ್ನ ಒಂದು ವಿಮರ್ಶಾ ಗ್ರಂಥವಾಗಿ ನೋಡ್ತಾ ಇದ್ವಿ. ನನಗೆ ಇತ್ತಿತ್ತಾಗಿ ಬಹಳ ರೀಸೆಂಟ್ ಆಗಿ ಗೊತ್ತಾಯ್ತು. ಆಕ್ಚುಲಿ ಅರಿಸ್ಟಾಟಲ್ ಅದನ್ನ ಎದಕ್ಕೆ ಬರೆದ ಅಂತಂದ್ರೆ, ಅವನ ಸಮಕಾಲೀನ ನಾಟಕಕಾರರು ಅದನ್ನ ನೋಡಿ ಬರೆಯೋದು ಹೆಂಗೆ ಕಲಿಬೇಕಂತ ಒಂದು ಮ್ಯಾನ್ಯುವಲ್, ಅದು ಗೈಡ್, ಅದು ಅದಕ್ಕಾಗಿ ಬರೆದಿದ್ದ.
ಗೈಡ್ ಅಂತ ಬರೆಯಂಗಿಲ್ಲ, ಬಟ್ ಅಲ್ಲಿ ಸೃಜನಶೀಲ ಲೇಖಕರಿಗೆ ಕಲಿಯೋದು ಸಿಕ್ಕಾಪಟ್ಟೆ. ಒಂದೇ ಒಂದು ಎಕ್ಸಾಂಪಲ್ ಹೇಳಿ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಒಂದು ಸಲಹೆ ನಾವು ಅಂದ್ರೆ ಕುಳಿತುಕೊಟ್ಟಿವ್ರಿಗೆ ಹೇಗಿತ್ತು, ನೀವು ವಿಮರ್ಶಕನಾಗಬೇಕಂತಂದ್ರು ಕಲಿಸ್ತಾರೆ. ಒಂದು ನಾನು ಕವಿತೆ ಹೆಂಗ್ ಬರೀಬೇಕಂತಂದ್ರು ಅವ್ರ ವಿಮರ್ಶೆ ನೋಡಿನೂ ಕಲಿಬೋದು, ಒಳ್ಳೆ ಕವಿತೆ ಇದೆ. ಮತ್ತೆ ಇನ್ನೂ ಏನ್ ಬೇಕು, ವೆಸ್ಟರ್ನ್ ಕ್ರಿಟಿಸಿಸಮ್ ಇದ್ರೊಳಗೆ ಬಿಲೀವ್ ಮಾಡೋದಿಲ್ಲ, ಅದು ಎಕ್ಸ್ಪ್ಲನೇಷನ್ ಇಂಟರ್ಪ್ರಿಟೇಷನ್ ಒಳಗೆ. ಆದ್ರೆ ಆರ್ಟ್ ಅನ್ನ ಹೆಂಗ್ ಇಂಪ್ರೂವ್ ಮಾಡಬೇಕನ್ನೋ ಒಂದು ಕಳಕಳಿ ಅವರಲ್ಲಿ ಒಂದು ಉದಾಹರಣೆ. ಇನ್ನು ಸಾಹಿತ್ಯಿಕವಾಗಿ ವಿಚಾರ ಮಾಡಿದಾಗ ಕೆಲವೊಂದು ಕೊರತೆಗಳು ಇರಬಹುದಾಗಿದೆ. ಮುಖ್ಯವಾದ ಕೊರತೆ ಎಂದರೆ ನಮ್ಮ ಕಾದಂಬರಿಗಳಿಗೆ ಸರಿಯಾದ ಸಾಂಸ್ಕೃತಿಕ ಹಿನ್ನೆಲೆ ಇರದೇ ಇರುವುದು. ಕಾದಂಬರಿ ಲೋಕಪ್ರಿಯವಾದ ಪ್ರಕಾರವೆಂದೇ ಈ ಮಾತನ್ನು ಲಕ್ಷ್ಯದಲ್ಲಿ ಇಡಬೇಕಾಗಿದೆ. ಸಾಮಾನ್ಯ ಜನತೆಗೆ ಸಾಹಿತ್ಯದ ಪರಿಚಯವಾಗುವುದೇ ಕಾದಂಬರಿಯ ಮೂಲಕ. ಸಾಹಿತ್ಯದ ಗುರಿ ಸಂಸ್ಕೃತಿ ಪ್ರಚಾರ ಅಲ್ಲ. ಆದರೆ ಓದುಗ ಆ ದೃಷ್ಟಿಯಿಂದ ಅದನ್ನು ಸ್ವೀಕರಿಸುವಾಗ ಏನು ಹೇಳಬೇಕು? ಜನರ ಅಭಿರುಚಿ ರೂಪುಗೊಳ್ಳುವುದು ಕಾದಂಬರಿಯ ಮುಖಾಂತರವಾಗಿಯೇ. ಏನು ಮಾಡಿದರೂ ಕಾದಂಬರಿಕಾರರು ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲಾರರು. ಆದ್ದರಿಂದ ಕಾದಂಬರಿಕಾರರು ಜನಜೀವನದ ಹಿನ್ನೆಲೆ ಇರುವ ಸಂಸ್ಕೃತಿಯನ್ನು ನಿರೂಪಿಸುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆದರೆ ಒಂದು ಮಹಾಕಾವ್ಯದಂತೆ ಒಂದು ಜನ ಸಮುದಾಯದ ಭೌತಿಕ ಜೀವನವನ್ನು, ದೈವಗತಿಯನ್ನು, ನಂಬಿಕೆ ಆಚಾರಗಳನ್ನು, ಆಧ್ಯಾತ್ಮಿಕತೆಯನ್ನು, ಅದರ ತೊಡಕು ತೊಂದರೆಗಳನ್ನು ಸಮಗ್ರವಾಗಿ ರೂಪಿಸುವ ಕಾದಂಬರಿಗಳು ಇನ್ನೂ ಬರಬೇಕಾಗಿದೆ. ಆ ಟೈಮ್ನಲ್ಲಿ ಈ ಕಾರ್ಯ ಹೇಳುವಷ್ಟು ಸುಲಭವಾಗದಿದ್ದರೂ ಆ ಧ್ಯೇಯ ನಮ್ಮ ಕಾದಂಬರಿಕಾರರ ಕಣ್ಣು ಮುಂದೆ ಇರುವುದು ಅವಶ್ಯಕವಾಗಿದೆ. ಇನ್ನೊಂದು ಮಾತೆಂದರೆ ಕಾದಂಬರಿಯಿಂದಲೇ ಗದ್ಯ ಲೇಖನ ಇನ್ನೂ ಎತ್ತರಕ್ಕೆ ಏರಬೇಕಾಗಿದೆ. ಕಾದಂಬರಿಯ ಶೈಲಿ, ಕಥಾವಸ್ತುವಿನ ಅಲ್ಲಿಯ ಪಾತ್ರಗಳ ನೈಜ ಧ್ವನಿಯಾಗಬೇಕಾಗಿರುವುದು ಅಗತ್ಯವಾಗಿದೆ. ನಮ್ಮಲ್ಲಿ ಕೆಲವು ಲೇಖಕರನ್ನು ಬಿಟ್ಟರೆ ಇನ್ನು ಇದ್ರ ಬಗ್ಗೆ ವಿಮರ್ಶೆ ಮಾಡಬಹುದು. ಇದರ ಈ ಕೃತಿಯ ಮಿತಿ ಏನು? ಇದು ಕುರ್ತಕೋಟಿಯವರ ಮಿತಿ ಅಲ್ಲ, ಕಾಲದ ಮಿತಿ. ಕುವೆಂಪು ಅವರ ಕಾದಂಬರಿಗೆ ಏನು ಹೇಳಿದ್ರು ಅವರು, ಆ ಕೃತಿ ಮಧ್ಯೆ ಬಂತು, ಕಾಲಕ್ಕಿನ ಮಧ್ಯೆ ಬಂತು ಅಂತ ಹೇಳ್ತಾರಲ್ಲ. ನೋಡ್ರಿ, ಇದು ಯಾವಾಗ ಬಂದೈತಿ? 1958. ಕನ್ನಡ ಸಾಹಿತ್ಯಕ್ಕೆ ಇಂಗ್ಲಿಷ್ ಗೀತೆಗಳನ್ನ ನೀವು ಒಂದು ಪಾಯಿಂಟ್ ಆಫ್ ಡಿಪಾರ್ಚರ್ ಅಂತ ಇಟ್ಕೊಂಡ್ರೆ ಎಷ್ಟು ವರ್ಷ? ಆ ಒಂದು ಸಣ್ಣ ಇದ್ರೊಳಗೆ ಇದೊಂದು ಚಾಲೆಂಜಿಂಗ್ ಟಾಸ್ಕ್ ಇದೆ. ನನಗೆ ಅನಿಸ್ತು ಇದನ್ನು ಓದೋ ಮುಂದೆ ಕುರ್ತಕೋಟಿ ಇದು ನಾವು 90ರ ದಶಕದೊಳಗೆ ಬರೆದಿದ್ದು ಹೆಂಗಿತ್ತು ಅಂತ ನಾವೆಲ್ಲರೂ ಅನಿಸ್ತೀವಿ. 90ರ ದಶಕದೊಳಗೆ ಅವರು ಬರೆದಿದ್ರೆ ತನ್ನ ಕಾಲಕ್ಕಿಂತ ಮೊದಲೇ ಹುಟ್ಟಿಕೊಂಡ ಕೃತಿ. ಇದನ್ನ ನೆನಪಿಟ್ಟುಕೊಂಡು ನಾವು ಓದಬಹುದು. ಮತ್ತೆ ಈ ಮಾತು ನಾನು ಹಿಂಗೆ ಹೇಳ್ಬೇಕಾದ್ರೆ ಅದನ್ನು ಕಲಿಸಿದ್ದು ಕುರ್ತಕೋಟಿ ಅವರು. ನಾನು ಮೊದಲು ಹೇಳದಂಗೆ ನಮ್ಮ ವಿಮರ್ಶೆ ಇಕ್ಕಟ್ಟಿನಲ್ಲಿದೆ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ ನಮ್ಮ ಪೂರ್ವ ಸೂರಿಗಳನ್ನು ನಾವು ರೀವಿಸಿಟ್ ಮಾಡಿ. ನಮ್ಮ ವಿಮರ್ಶಾ ಪರಂಪರೆಯೊಳಗೆ 3 ಮಂದಿ ನಾವು ರೀವಿಸಿಟ್ ಮಾಡಲೇಬೇಕು. ಮುಡಿಯ ತಿಮ್ಮಪ್ಪಯ್ಯ, ನಾಡೋಜ ಪಂಪ, ಆ ಕೃತಿ ಓದಬೇಕು. ಮತ್ತು ನಾನು ಈಗಾಗಲೇ ಹೇಳಿದ ಹಾಗೆ ಕೀರ್ತಿನಾಥ್ ಕುರ್ತಕೋಟಿ. 3ನೇದು DR ನಾಗರಾಜ್. ಇವರು 3 ಜನರ ಜೊತೆ ನಾವು ಅನುಸಂಧಾನ ಮಾಡಲೇಬೇಕು. ಅಂದಾಗ ನಮ್ಮ ವಿಮರ್ಶೆಯ ಆಚರಣೆ ಸ್ವಲ್ಪ ಜೀವ. ಯಾಕೆ ಅಂತಂತಂದ್ರೆ
ಎರಡು ರೀತಿ ಗುರುಗಳು ಇರ್ತಾರೆ. ಇವ್ರನ್ನ ಯಾಕೆ ನೀವು ವಿಸಿಟ್ ಮಾಡ್ಬೇಕಂದ್ರೆ ಅವ್ರ ಗುರುಗಳು ಯಾವ ಅರ್ಥದ ಎರಡು ರೀತಿ ಗುರು, ಅಟೆಂಡೆನ್ಸ್ ತಗೊಳ್ಳೋ ಗುರುಗಳು, ಇನ್ನೊಂದು ಅವರು ನಮ್ಮ ಮಾತುಕತೆಯಲ್ಲೇ ಆಗಿರ್ಬೋದು ಅಥವಾ ಅವರ ಬರವಣಿಗೆಗಳು ನಮಗೆ ಕಲಿಸ್ತಾವೆ. ನನಗೆ ಹಂಗೆ ಒಬ್ಬ ಗುರು ಅಂತಂದ್ರೆ ಅರಿಸ್ಟಾಟಲ್. ಯಾವಾಗ ಆದ ಅವನ ರೈಟಿಂಗ್ಸ್ನಲ್ಲಿ ನನಗೆ ಅನ್ಸುತ್ತೆ ಅವ್ನು ನನ್ನ ರಿಯಲ್ ಟೀಚರ್ ಅಂತೆ. ಹಂಗೆ ಕೂತ್ಕೊಟ್ಟಿದ್ರು ನನಗೆ ಕಲಿಸಿಲ್ಲ, ಅವ್ರ ಕ್ಲಾಸ್ನಲ್ಲಿ ಕುಂತಿಲ್ಲ, ಬಟ್ ಅವರು ನನ್ನ ಗುರುಗಳು. ಯಾರಿಂದ ನಾವು ಕಲಿತೇವಲ್ಲ, ಸೊ ಅವ್ರನ್ನ ನಾವು ರಿವಿಸಿಟ್ ಮಾಡ್ತೀವಿ. ಕುರ್ತುಕೊಟ್ಟಿವರು ಆ ಅರ್ಥದೊಳಗೆ ನಮ್ಮ ಮಾಸ್ತರ್ ಅವರು ನಮಗೆ ಕಲಿಸ್ತಾರೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕು, ನಾನು ಇದನ್ನ ಪೂರ್ತಿ ಅವಲೋಕನ ಮಾಡಿಲ್ಲ, ಬಟ್ ಸಮೀರ್ ಜೊತೆ ನಾನು ಮಾತನಾಡಿದಾಗ ಒಂದು ಈ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತಂತಂದ್ರೆ, ಕನ್ನಡ ಪಬ್ಲಿಷಿಂಗ್ ಇಂಡಸ್ಟ್ರಿ ಅದು ನಡೆದ ಬಂದ ದಾರಿ ಒಂದಿದೆ. ಕನ್ನಡ ಪಬ್ಲಿಷಿಂಗ್ ಇಂಡಸ್ಟ್ರಿ ನಾವು ಭಾಳ ಒಳ್ಳೆ ಕೆಲಸ ಮಾಡಿದೆ, ಬಟ್ ಅದಕ್ಕೆ ಇನ್ನೂ ಪ್ರೊಫೆಷ್ನಲ್ ಆಗಿ ನಾವು ಮಾಡಬೇಕು. ಒಂದು ಏನು ಅಂತಂದ್ರೆ ಅದು ಕನ್ನಡದ ರೂಟ್ಲೇಜ್, ಇಂಟರ್ನ್ಯಾಷನಲ್ ಲೆವೆಲ್ ರೂಟ್ಲೇಜ್ ಹೆಂಗಿದೆ ಅಲ್ಲ ಆ ಥರ ಅದಕ್ಕೊಂದು ಪ್ರೊಫೆಷನಲ್ ಏನು ಅಂತಂದ್ರೆ ಈ ಕೃತಿಗೆ ಒಂದು ಕ್ರಿಟಿಕಲ್ ಇಂಟ್ರೊಡಕ್ಷನ್ ಅನ್ನ ಬರೆದಿದ್ರೆ ಒಳ್ಳೆಯದಾಗ್ತದೆ ಆಲ್ರೆಡಿ. ಮತ್ತು ಎಲ್ಲ ಈ ರೀತಿಯ ಥಾಟ್ ಬೇಸ್ಡ್ ಪುಸ್ತಕಗಳಿಗೆ ನಾವು ಕನ್ನಡದಲ್ಲಿ ಇಂಡೆಕ್ಸ್ ಅನ್ನ ಕೊಡುವುದನ್ನ ನಾವು ಇದು ಅಭ್ಯಾಸ ಮತ್ತು ಅಧ್ಯಯನ ಸಂಶೋಧನೆ ದೃಷ್ಟಿಯಿಂದ ಅನುಕೂಲಕ್ಕಾಗಿ ಮತ್ತು ಒಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ ಅನ್ನ ನಾವು ಮೀಟ್ ಮಾಡಲಿಕ್ಕಾಗಿ ನಾನು ಈ ನನ್ನ ವಿಮರ್ಶೆ ವಿನಯಪೂರ್ವಕ ವಿಮರ್ಶೆ. ಸೊ ಇನ್ನೂ ಹೆಚ್ಚು ನಾವು ಪ್ರೊಫೆಷನಲ್ ಆಗಿ ಇದನ್ನ ಪ್ರೊಡ್ಯೂಸ್ ಮಾಡಬೇಕು ಮತ್ತು ಹೆಚ್ಚಿನ ವೃತ್ತಿಪರತೆ ಇದಕ್ಕೆ ಬರಬೇಕು ಅಂತ ನನ್ನ ಕೊನೆಯ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧಾರವಾಡ ದಾರಿಯಾಗಿದೆ. ಇದು ನಡೆದು ಬಂದ ದಾರಿಯ ಇದು ಧಾರವಾಡದಲ್ಲಿ ದಾರಿಯ ರೂಪಕಗಳು ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತದೆ. ಹೊಸ ಮಾರವಾಡರ ಆತ್ಮಚರಿತ್ರೆ ಕೂಡ ದಾರಿ ಸಾಗಿದೆ. ಕಲಬುರ್ಗಿ ಅವರು ಮಾರ್ಗ, ಇಲ್ಲಿ ನಡೆದು ಬಂದ ದಾರಿ. ಹೀಗೆ ಕನ್ನಡ ಕೀರ್ತಿ ವಿಮರ್ಶೆ ನಡೆದು ಬಂದ ದಾರಿ ಹೀಗೆ ಮುಂದೆ ಸಾಗಲಿ ಅಂತ ಹೇಳಿ ನನ್ನ ಮಾತನಾಡ್ತೀನಿ.